ಹಲೋ ಮಕ್ಕಳೇ, ಹೇಗಿದ್ದೀರಾ ನೀವೆಲ್ಲ? ನಾನ್ ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ ಅನ್ನೋದನ್ನ ತಿಳಿಸಿ. ನೀವು ಗ್ರೇಡ್ 10 ಶುರು ಆಯ್ತಲ್ವಾ? ಹೌದಾ? ಏನ್ ಮಾಡ್ತಾ ಇದ್ದೀರಾ? ಹೇಗ್ ಓದ್ತಾ ಇದ್ದೀರಾ ನೀವು? ನಿಮ್ಗೆ ಏನಾದ್ರು ಸಲಹೆಗಳು, ಏನಾದ್ರೂ ನಿಮ್ಗೆ ಸಜೆಷನ್ಸ್ ಬೇಕಂದ್ರೆ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮಕ್ಕಳೇ. ನಾನು ನಿಮ್ಗೆ ಸಜೆಷನ್ಗಳನ್ನ ಕೊಡ್ತೀನಿ. ಹಾಗಿದ್ರೆ ಬನ್ನಿ ಮಕ್ಕಳೇ, ಇಂದಿನ ತರಗತಿಯಲ್ಲಿ ನಾವು ವ್ಯಾಕರಣಾಂಶವನ್ನ ನೋಡೋಣ. ಏನಪ್ಪ ವ್ಯಾಕರಣಾಂಶ ಅಂತ ಅನ್ಸ್ತಾ ಇದೆಯಾ? ಓಕೆ, ಹಾಗಿದ್ರೆ ಇಂದಿನ ತರಗತಿಯಲ್ಲಿ ನಾವು ನಾಮಪದಗಳು ಅನ್ನುವಂತ ವ್ಯಾಕರಣಾಂಶವನ್ನ ನೋಡೋಣ ಮಕ್ಕಳೇ. ಹಾಗಿದ್ರೆ ನಾನು ನಿಮ್ಮ ಕನ್ನಡ ಶಿಕ್ಷಕಿ ವಾಣಿ ಕುಲಕರ್ಣಿ ಇವತ್ತಿನ ತರಗತಿಗೆ ನಿಮಗೆ ತುಂಬು ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಬನ್ನಿ, ನಾನು ನಿಮ್ಮ ಶಿಕ್ಷಕಿ ಇವತ್ತಿನ ದಿವಸ ನಿಮ್ಗೆ ವ್ಯಾಕರಣದ ನಾಮಪದವನ್ನ ಹೇಳ್ಕೊಡ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ, ಮೊದಲನೇದಾಗಿ ಇವತ್ತಿನ ಕಲಿಕಾಂಶಗಳೇನು ಅಂತ ನೋಡೋಣ ಮಕ್ಕಳೇ. ಇವತ್ತಿನ ಕಲಿಕಾಂಶಗಳೇನು ಅಂತ ಹೇಳಿದ್ರೆ ನಾಮಪದಗಳ ಪ್ರಕಾರಗಳು, ವಿಭಕ್ತಿ ಪ್ರತ್ಯಯಗಳು, ನಾಮ ಪ್ರಕೃತಿಗಳು ಮತ್ತು ಬಹು ಆಯ್ಕೆ ಪ್ರಶ್ನೆಗಳು ಆಗಿರುತ್ತೆ. ಹಾಗಿದ್ರೆ ಒಂದೊಂದಾಗೆ ನೋಡೋಣ ಬನ್ನಿ ಮಕ್ಕಳೇ. ನಾನು ಇವತ್ತಿನ ತರಗತಿಯನ್ನ ಶುರು ಮಾಡೋಕ್ಕಿಂತ ಮುಂಚೆ ನಿಮ್ಗೆ ಒಂದು ಕಥೆಯನ್ನ ಹೇಳಕ್ ಇಷ್ಟಪಡ್ತೀನಿ. ಇಲ್ಲಿ ಯಾರಪ್ಪ ಇದ್ದಿದ್ದು? ಅಜ್ಜಿ ಅಲ್ವಾ? ಈ ಅಜ್ಜಿ ಹತ್ರ ಒಂದು ಕತ್ತೆ ಇರುತ್ತೆ. ಆ ಕತ್ತೆ ತುಂಬಾ ಒಳ್ಳೆ ಕತ್ತೆ ಇರುತ್ತೆ. ಅಜ್ಜಿ ಏನ್ ಮಾಡ್ತಾ ಇರ್ತಾಳೆ, ದಿನಾನು ಅದಕ್ಕೆ ಕೊಳೆ ಬಟ್ಟೆಗಳನ್ನ ಹೊರಿಸ್ಕೊಂಡು ರಸ್ತೆಯಲ್ಲಿ ಹೋಗಿ, ಆಮೇಲೆ ನದಿಯನ್ನ ದಾಟಿ ಅವರು ನದಿಯಲ್ಲಿ ಏನ್ ಮಾಡ್ತಾ ಇರ್ತಾರೆ, ಬಟ್ಟೆಗಳನ್ನ ತೊಳ್ಕೊಂಡು ಬರ್ತಾ ಇರ್ತಾರೆ. ಅವಳು, ನೀವು ಧೋಬಿ ಅಗಸರಿ ಅಂತ ಹೇಳ್ತೀರಾ, ಅಗಸರು ಅಂತ ಹೇಳ್ತೀರಾ, ಆ ತರ ಇರ್ತಾರೆ. ಅವಳಿಗೆ ಒಬ್ಳು ಮೊಮ್ಮಗಳಿರ್ತಾಳೆ. ಅವಳು ಹೇಳ್ತಾ ಇರ್ತಾಳೆ ಅಜ್ಜಿಗೆ, ಅಜ್ಜಿ ಈ ಕತ್ತೆ ಪಾಪ ತುಂಬಾ ಒಳ್ಳೆ ಕತ್ತೆ ಇದೆ, ಆದ್ರೆ ದಿನ ಇಷ್ಟೊಂದು ಭಾರವನ್ನ ಇದಕ್ಕೆ ಹೊರಿಸ್ಬೇಡ ಅಂತ. ಆದ್ರೂ ಈ ಅಜ್ಜಿ ಕೇಳಲ್ಲ. ಅದಕ್ಕೆ ತುಂಬಾ ಭಾರವನ್ನ ಹೊರಿಸಿ ಕರ್ಕೊಂಡು ಹೋಗ್ತಾ ಇರ್ತಾಳೆ. ಓಕೆನಾ? ಒಂದು ದಿವಸ ಏನಾಗುತ್ತೆ ಅಂದ್ರೆ, ಆ ಕತ್ತೆ ಇರುತ್ತಲ್ಲ, ಆ ಕತ್ತೆಗೆ ತುಂಬಾನೇ ಏನಾಗುತ್ತೆ, ಬಾಯಾರಿಕೆ, ಹಸಿವು ಆಗುತ್ತೆ. ಅವಾಗ ಅದು ಹಣ್ಣಿರುತ್ತೆ, ಹಣ್ಣನ್ನು ನೋಡ್ಕೊಂಡು ನಿಲ್ತದೆ. ಅವಾಗ ಅಜ್ಜಿ ಏನ್ ಮಾಡ್ತಾಳೆ, ಬೇಡ ಬೇಡ ಅಂತ ಹೇಳಿ ಅದಕ್ಕೆ ಹೊಡ್ಕೊಂಡು ಕರ್ಕೊಂಡು ಬರ್ತಾಳೆ. ನೆಕ್ಸ್ಟ್ ಡೇ ಆ ಕತ್ತೆ ಏನ್ ಮಾಡತ್ತೆ ಅಂದ್ರೆ, ಈ ಅಜ್ಜಿಯಿಂದ ಬೇಸತ್ತು ಓಡ್ ಹೋಗ್ಬಿಡತ್ತೆ. ಅವಾಗ ಈ ಅಜ್ಜಿ ಅಳ್ಕೊಂಡ್ ಮನೇಲಿ ಕುತ್ಕೊಂಡಿರ್ತಾಳೆ. ಅವಾಗ ಜನರಿರ್ತಾರಲ್ವಾ, ಊರಿನ ಜನರೆಲ್ಲ ಬಂದು ಹೇಳ್ತಾರೆ, ನೋಡಜ್ಜಿ ಎಷ್ಟು ಒಳ್ಳೆ ಕತ್ತೆ ಇತ್ತು, ಅದಕ್ಕೆ ಯಾಕೆ ಹಂಗೆಲ್ಲ ನೀನು ಹೊಡೆದು ಎಲ್ಲ ಮಾಡ್ದೆ, ಅದಕ್ಕೆ ಅದು ಓಡ್ ಹೋಯ್ತು ಅಂತ ಹೇಳ್ತಾರೆ. ಹೌದಲ್ವಾ? ಹಾಗಿದ್ರೆ ಈ ಒಂದು ಕಥೆಯಲ್ಲಿ ಬರುವಂತ ಪಾತ್ರಗಳು ಯಾವ್ದ್ಯಾವ್ದಿತ್ತು ಅಂತ ಹೇಳಿದ್ರೆ, ಅಜ್ಜಿ, ಕತ್ತೆ, ಇಲ್ಲಿ ಹುಡುಗಿ, ನದಿ ಇದೆ, ಮತ್ತೆ ಮರ ಇದೆ, ಮನುಷ್ಯರಿದ್ರು, ರಸ್ತೆ. ಏನಪ್ಪಾ ಇವೆಲ್ಲ ಏನು? ನಿಮ್ಗೆ ಏನಾದ್ರೂ ಕ್ವಶನ್ ಬರ್ತಾ ಇದೆಯಾ? ಪ್ರಶ್ನೆಗಳು ಬರ್ತಾ ಇದೆಯಾ? ಬರ್ಲೇಬೇಕು ಮಕ್ಕಳೇ. ಏನಿದು? ಏನು? ಹಾಗಿದ್ರೆ ನಂಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ ಇದೆಲ್ಲ ಏನು ಅಂತ. ಬನ್ನಿ ಮುಂದಿನ ಭಾಗಕ್ಕೆ ಹೋಗೋಣ ನಾವು. ಇಲ್ಲಿ ನಮ್ಗೆ ಕತ್ತೆ ಇತ್ತು ಅಲ್ವಾ? ಕತ್ತೆ, ಹೌದಾ? ನೆಕ್ಸ್ಟ್ ಏನಿತ್ತು? ಇಲ್ಲಿ ನಾವು ನಗರ ನೋಡ್ತಾ ಇದ್ದೀವಿ. ಏನಪ್ಪ ನಗರ? ಹುಡುಗಿ, ಇಲ್ಲಿ ಮರ. ಇವೆಲ್ಲ ಏನು ಅಂದ್ರೆ ನಾಮ ಪ್ರಕೃತಿಗಳು ಅಂತ ಹೇಳ್ತೀವಿ. ಏನಪ್ಪ ನಾಮ ಪ್ರಕೃತಿಗಳಂದ್ರೆ ಏನು ಮಕ್ಕಳೇ? ಏನಂತಂದ್ರೆ ನಾಮಪದಗಳ ಮೂಲ ರೂಪ ಇರುತ್ತಲ್ಲ, ಅದಕ್ಕೆ ನಾಮ ಪ್ರಕೃತಿ. ಮೇಡಮ್, ಮೂಲ ರೂಪ ಅಂದ್ರೆ ಏನು ಅಂತ ಕೇಳ್ತೀರಾ? ಈಗ ಮರವು, ಗಿಡವು, ಮರವನ್ನು, ಗಿಡದಿಂದ ಸಿಂಹವು, ಮರಕ್ಕೆ, ಈ ತರ ಎಲ್ಲ ಇರುತ್ತೆ ಅಲ್ವಾ? ಅವಾಗ ಅದೇನಾಗಿರುತ್ತೆ, ಅದಕ್ಕೆ ಏನ್ ಸೇರಿರುತ್ತೆ? ಸರಿಯಾದ ಉತ್ತರ ಮಕ್ಕಳೇ, ವಿಭಕ್ತಿ ಪ್ರತ್ಯಯಗಳು ಸೇರಿರುತ್ತೆ. ವಿಭಕ್ತಿ ಪ್ರತ್ಯಯ ಸೇರದೆ ಇರುವಂತ ಮೂಲ ರೂಪವನ್ನ ನಾವೇನಂತ ಹೇಳ್ತೀವಿ ಅಂದ್ರೆ ನಾಮ ಪ್ರಕೃತಿಗಳು ಅಂತ ಹೇಳ್ತೀವಿ ಮಕ್ಕಳೇ. ಬನ್ನಿ, ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ನಾಮ ಪ್ರಕೃತಿಗಳು ಅಂತ ನೋಡಿದ್ವಲ್ವಾ? ನಾಮ ಪ್ರಕೃತಿಗಳು ಅಂತ ಹೇಳಿದ್ರೆ ನಾವೇನು ಅಂತ ಹೇಳಿದ್ರೆ, ವಸ್ತುಗಳ ಮೂಲ ರೂಪವನ್ನ ನಾವೇನಂತ ಹೇಳ್ತೀವಿ? ನಾಮ ಪ್ರಕೃತಿಗಳು ಅಂತ ಹೇಳ್ತೀವಿ. ಹಾಗಿದ್ರೆ ಇದಕ್ಕೆ ಏನೇನ್ ಸೇರುತ್ತಪ್ಪ? ಬನ್ನಿ ಮುಂದಿನ ಭಾಗದಲ್ಲಿ ನೋಡೋಣ. ಇಲ್ಲಿ ನಾವು ನಾಮಪದಗಳಿದೆ, ಹೌದಾ? ನಾಮಪದಗಳಿಗೆ ನಾವೇನ್ ಮಾಡ್ತೀವಿ? ವಿಭಕ್ತಿ ಪ್ರತ್ಯಯಗಳು. ವಿಭಕ್ತಿ ಪ್ರತ್ಯಯಗಳನ್ನ ನಾನು ನಿಮ್ಗೆ ಈಗಾಗ್ಲೇ ಹೇಳಿದೀನಲ್ವಾ ಮಕ್ಕಳೇ? ನಿಮ್ಗೆ ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ವಿಸ್ತಾರವಾದ ಮಾಹಿತಿ ಬೇಕಂದ್ರೆ ನಮ್ಮ ವಿಭಕ್ತಿ ಪ್ರತ್ಯಯಗಳು ಅನ್ನೋ ವಿಡಿಯೋನ ದಯವಿಟ್ಟು
ವೀಕ್ಷಿಸಿ ಮಕ್ಕಳೇ, ಆವಾಗ ನಿಮ್ಗೆ ಅರ್ಥ ಆಗುತ್ತೆ. ಇಲ್ಲಿ ವಿಭಕ್ತಿ ಪ್ರತ್ಯಯಗಳು ಸೇರಿದ್ರೆ ಇಲ್ಲಿ ನೋಡಿ ಹುಡುಗನು ಅಂತಿದೆ, ಹೌದಾ? ಹುಡುಗನು ನು ಇದೆಯಾ? ಆಮೇಲೆ ಪುಸ್ತಕವನ್ನು ಅನ್ನು ಸೇರಿದ್ಯಾ? ಹಾಗೆ ಕಥೆಯನ್ನು, ಹುಡುಗಿಯ, ಅಜ್ಜಿಯು ಅಂತ ಸೇರಿದ್ಯಾ? ಹಾಗಿದ್ರೆ ಏನಾಗುತ್ತೆ ಅಂದ್ರೆ ನಾಮ ಪ್ರಕೃತಿಗಳಿಗೆ ಅಂದ್ರೆ ನಾಮಪದದ ಮೂಲ ರೂಪ ಇರುತ್ತಲ್ಲ ಅದಕ್ಕೆ ಏನ್ ಸೇರ್ಬೇಕು? ವಿಭಕ್ತಿ ಪ್ರತ್ಯಯಗಳು ಸೇರಿದ್ರೆ ನಾವು ಅದನ್ನ ಏನಂತ ಹೇಳ್ತೀವಿ ಅಂತ ಹೇಳಿದ್ರೆ ನಾಮಪದ ಅಂತ ಹೇಳ್ತೀವಿ. ಮತ್ತೆ ಇದ್ರಲ್ಲಿ ಸಾಧಿತ ಅದೆಲ್ಲ ಬರುತ್ತೆ, ಅದನ್ನ ಮುಂದಿನ ನಿಮಗೆ ತರಗತಿಗಳಲ್ಲಿ ನಾನು ವಿವರಿಸ್ತಾ ಹೋಗ್ತೀನಿ. ಈಗ ಎಷ್ಟು ಬೇಕೋ ಅಷ್ಟನ್ನೇ ವಿವರಿಸ್ತಾ ಇದ್ದೀನಿ. ನಿಮ್ಗೆ ಇಷ್ಟ ತಿಳ್ಕೊಳ್ಳಿ, ನಾಮ ಪ್ರಕೃತಿಗಳಂದ್ರೆ ನಾಮಪದಗಳ ಮೂಲ ರೂಪ ಇರುತ್ತೆ, ಅದಕ್ಕೆ ನಮ್ಗೆ ಏನ್ ಸೇರುತ್ತೆ? ವಿಭಕ್ತಿ ಪ್ರತ್ಯಯಗಳು ಸೇರಿದ್ರೆ ಅದನ್ನ ನಾವು ನಾಮಪದ ಅಂತ ಹೇಳ್ತೀವಿ. ಮೇಡಮ್ ನಾಮಪದ ಅಂದ್ರೇನು ಅಂತ ಏನಾದ್ರು ಕ್ವಶನ್ ಕೇಳ್ತಾರಾ ಅಂತ ನಿಮ್ಗೆ ಏನಾದ್ರು ಇದ್ರೆ, ಆ ಥರ ಯಾವುದೇ ಕ್ವಶನ್ ಕೇಳಿಲ್ಲ ಇನ್ನೂವರೆಗೂ. ಆದ್ರೆ ನಿಮ್ಗೆ ಏನ್ ಗೊತ್ತಿರ್ಬೇಕು ನಾಮಪದ ಅಂದ್ರೇನು ಅಥವಾ ನಾಮಪದದ ಮೂಲ ರೂಪಕ್ಕೆ ಏನಂತಾರೆ ಅನ್ನೋದು ಈ ತರ ಗೊತ್ತಿರ್ಬೇಕು. ನಾಮಪದದ ಮೂಲ ರೂಪಕ್ಕೆ ಏನಂತಾರೆ ಅವಾಗ ನಿಮ್ಗೆ ಗೊತ್ತಿರ್ಬೇಕು ಅದು ನಾಮ ಪ್ರಕೃತಿ ಅಂತ ಹೇಳಿ. ಇಷ್ಟ ಮಾತ್ರ ನಿಮ್ಗೆ ಏನಾಗಿರುತ್ತೆ ಕ್ವಶನ್ ಅನ್ನ ಕೇಳಬಹುದು ಅಂತ ಹೇಳ್ಬಲ್ಲೆ ನಾನು. ನೆಕ್ಸ್ಟ್ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ವಿಭಕ್ತಿ ಪ್ರತ್ಯಯಗಳು ಯಾವ್ದಿದೆ ಅಂತ ಕೇಳ್ಬಹುದು. ಬನ್ನಿ ಮಕ್ಳೇ, ನಾವು ಸ್ವಲ್ಪ ಸಂಕ್ಷಿಪ್ತವಾಗಿ ವಿಭಕ್ತಿ ಪ್ರತ್ಯಯಗಳನ್ನ ನೋಡೋಣ. ಬನ್ನಿ ಮಕ್ಳೇ, ಈಗ ನಾವು ವಿಭಕ್ತಿ ಪ್ರತ್ಯಯಗಳನ್ನ ನೋಡೋಣ. ಏನಪ್ಪ ವಿಭಕ್ತಿ ಪ್ರತ್ಯಯಗಳು ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿದೆ. ವಿಭಕ್ತಿ ಪ್ರತ್ಯಯಗಳ ನಿಮಗೆ ಮಾಹಿತಿ ಬೇಕು ಅಂದ್ರೆ ವಿಭಕ್ತಿ ಪ್ರತ್ಯಯಗಳನ್ನೋ ವಿಡಿಯೋನ ದಯವಿಟ್ಟು ವೀಕ್ಷಣೆ ಮಾಡಿ, ಆವಾಗ ನಿಮ್ಗೆ ಅರ್ಥ ಆಗುತ್ತೆ. ಸಂಪೂರ್ಣ ಮಾಹಿತಿ ಅಲ್ಲಿದೆ. ಈಗ ನಾನು ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೀನಿ. ವಿಭಕ್ತಿ ಪ್ರತ್ಯಯಗಳು ಕಾರಕಾರ್ಥಕಗಳು ಮತ್ತು ಹೊಸಗನ್ನಡ ಹಳೆಗನ್ನಡ ವಿಭಕ್ತಿ ಪ್ರತ್ಯಯಗಳು ಯಾವ್ದ್ಯಾವ್ದಪ್ಪ ಇದೆ ಅಂತ ಹೇಳಿದ್ರೆ ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠಿ, ಸಪ್ತಮಿ ಅಂತ ಹೇಳ್ತೀವಲ್ವಾ, ಇವು ನಮ್ಮ ವಿಭಕ್ತಿ ಪ್ರತ್ಯಯಗಳು. ಏನಪ್ಪಾ ಪ್ರಥಮ ಅಂದ್ರೆ 1, 2, 3 ಅಂತ ಹೇಳ್ತೀವಲ್ಲ, ಹಾಗೆ ಇದು ಸಂಸ್ಕೃತದಿಂದ ನಾವು ಪ್ರಭಾವಿತ ಆಗಿರೋದ್ರಿಂದ ಇದು ಬಂದಿದೆ ಅಂತ ಅನ್ಕೊಳ್ಳಿ ಮಕ್ಳೇ. ಹಾಗಿದ್ರೆ ಇಲ್ಲಿ ಹೊಸಗನ್ನಡ ಮತ್ತು ಹಳೆಗನ್ನಡ ವಿಭಕ್ತಿಗಳಿದೆ. ಹೊಸಗನ್ನಡ ವಿಭಕ್ತಿಗಳೇನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಹೂ ಇದ್ರೆ ಇಲ್ಲಿ ಅಮ್ ಇದೆ ನೋಡಿ, ಮ, ಹೌದಾ? ಇಲ್ಲಿ ಅನ್ನು ಇದ್ರೆ ಇಲ್ಲಿ ಅಮ್ ಇದೆ. ಇಲ್ಲಿ ನೋಡಿ ಇಂದ ಇದ್ರೆ ಇಂದಮ್ ಇದೆ. ಗೆ ಇಗೆ ಕೆ ಇದ್ರೆ ಇಲ್ಲಿ ಗೆ ಇಗೆ ಕೆ ಇದೆ. ದೆಸೆಯಿಂದ ಇದ್ರೆ ಇಲ್ಲಿ ಅತ್ತಣಿಯಂ ಇದೆ. ಇಲ್ಲಿ ಇಲ್ಲಿ ಮತ್ತೆ ಸಪ್ತಮಿಯಲ್ಲಿ ಅಲ್ಲಿ ಮತ್ತೆ ಇಲ್ಲಿ ಓಳ್ ಅಂತ ಇದೆ. ಇಲ್ಲಿ ಕಾರಕಾರ್ಥಕಗಳು ಅಂತ ಇದೆ. ಕಾರಕಗಳು ಅಂದ್ರೆ ಯಾವ್ದಕ್ ಬಳಸ್ತೀವಿ ಅದನ್ನ ಅನ್ನೋದು ಅಂತ ಅನ್ಕೊಳ್ಳಿ. ಯಾವ್ದಪ್ಪ? ಕರ್ತೃವಿಗೆ ಬಳಸುವಂತದ್ದು ಪ್ರಥಮ, ಕರ್ಮಕ್ಕೆ ಬಳಸುವಂತದ್ದು ದ್ವಿತೀಯ, ಕರ್ಣಾರ್ಥ ಅಂದ್ರೆ ಇದಕ್ಕೋಸ್ಕರ, ಇದಕ್ಕೆ ಅಂತ ಹೇಳೋದಕ್ಕೆ ನಾವು ಕರ್ಣಾರ್ಥ ಅಂತ ಹೇಳ್ತೀವಿ. ಸಂಪ್ರದಾನ ಅಂದ್ರೆ ಇದಕ್ಕೆ, ಇದು ಮರಕ್ಕೆ ಅಂತ ಹೇಳ್ತೀವಲ್ಲ, ಇವರಿಗೆ ಅಂತ ಹೇಳ್ತೀವಲ್ಲ, ಅದಕ್ಕೆ ನಾವು ಸಂಪ್ರದಾನ ಬಳಸಿ. ಅಪಾದಾನ ಅಂದ್ರೆ ಅವರ ದೆಸೆಯಿಂದ ಅಂತ ಬಳಸೋದಕ್ಕೆ. ಸಂಬಂಧವನ್ನ ಹೇಳೋದಕ್ಕೆ ಅಂತ ಬಳಸ್ತೀವಿ. ಅಧಿಕರಣ ಅಂದ್ರೆ ಇದರಲ್ಲಿ ಅಂತ, ಇದ್ರ ಒಳಗಡೆ ಇದೆ, ಇದ್ರ ಅಂತ ಹೇಳೋದಕ್ಕೆ ಅಲ್ಲಿ ಓಳ್ ಅನ್ನೋದನ್ನ ಬಳಸ್ತೀವಿ ಮಕ್ಕಳೇ. ಈ ವಿಭಕ್ತಿ ಪ್ರತ್ಯಯಗಳು ನಾಮ ಪ್ರಕೃತಿಗಳಿಗೆ ಸೇರಿದ್ರೆ ಇಲ್ಲಿ ನಾಮಪದ ಆಗುತ್ತೆ. ಇಷ್ಟು ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ಮುಂದಿನ ಭಾಗವನ್ನ ನೋಡೋಣ ಬನ್ನಿ ಮಕ್ಕಳೇ. ಬನ್ನಿ ಮಕ್ಕಳೇ, ಈಗ ನಾವು ನಾಮಪದಗಳ ವಿಧಗಳನ್ನ ನೋಡೋಣ. ಎಷ್ಟಿದೆಪ್ಪ? 9 ವಿಧಗಳಿದೆ. ಯಾವ್ದ್ಯಾವ್ದು? ಮೊದಲನೇದು ವಸ್ತುವಾಚಕಗಳು, ಗುಣವಾಚಕಗಳು, ಭಾವನಾಮ, ಸಂಖ್ಯಾವಾಚಕಗಳು, ಸಂಖ್ಯೇಯ ವಾಚಕಗಳು, ದಿಗ್ವಾಚಕಗಳು, ಪರಿಮಾಣ ವಾಚಕಗಳು, ಪ್ರಕಾರವಾಚಕಗಳು, ಹಾಗೆ ಸರ್ವನಾಮ. ನೋಡಿ 9 ಇದೆಯಾ ಮಕ್ಕಳೇ? ಸರಿನಾ? ಒಂದೊಂದಾಗೆ ನೋಡೋಣ. ಹಾಗಿದ್ರೆ ಮೊದಲನೇದ್ದು ಯಾವ್ದಪ್ಪ ಅಂತ ಹೇಳಿದ್ರೆ ವಸ್ತುವಾಚಕಗಳು. ನೋಡೋಣ ಮಕ್ಕಳೇ, ಬನ್ನಿ. ಇಲ್ಲಿ ವಸ್ತುವಾಚಕಗಳು ಅಂದ್ರೆ ವಸ್ತುಗಳ ಹೆಸರುಗಳನ್ನ ಹೇಳುವ ಶಬ್ದಗಳು. ವಸ್ತುಗಳ ಹೆಸರುಗಳು ಅಂತಂದ್ರೆ ಏನಪ್ಪಾ ಅಂತ ಹೇಳಿ ನಿಮ್ಗೆ ಏನಾದ್ರೂ ಕ್ವಶನ್ ಬರ್ತಾ ಇದೆಯಾ? ಓಕೆ, ವಸ್ತುಗಳು ಅಂತ ಹೇಳಿದ್ರೆ ಈಗ ರಸ್ತೆ, ನದಿ,
ಇದೆಲ್ಲ ಇದೆಯಲ್ಲ, ಹೌದಾ, ಊರಿನ ಹೆಸರುಗಳಿದೆ, ಊರಿದೆಯಲ್ವಾ, ಊರುಗಳು. ಈಗ ಫಾರ್ ಎಕ್ಸಾಂಪಲ್ ಬೆಂಗಳೂರು, ಯಾವ್ದಾದ್ರು ಬೇರೆ ಬೇರೆ ಊರುಗಳ ಹೆಸರಿದೆ ಅಂತ ಅನ್ಕೊಳ್ಳಿ, ಕುಣಿಗಲ್ಲು, ತುಮಕೂರು, ಈ ತರ ಊರುಗಳ ಹೆಸರುಗಳು. ನದಿ, ಬೆಟ್ಟ, ಗುಡ್ಡ, ಇದು ಹೌದಾ. ಹಾಗೇನೆ ನದಿಗಳ ಹೆಸರುಗಳಿದೆ, ಹೌದಾ, ಗಂಗಾ, ಸರಸ್ವತಿ, ಆಮೇಲೆ ನಮ್ಮ ಕಾವೇರಿ ನದಿ, ನೇತ್ರಾವತಿ, ಎಲ್ಲ ನದಿಗಳ ಹೆಸರುಗಳಿದೆ. ಹೀಗೆ ನಮ್ಗೆ ವಸ್ತುಗಳ ಹೆಸರುಗಳನ್ನ ಹೇಳುವ ಶಬ್ದಗಳನ್ನ ನಾವೇನಂತೀವಿ, ಪದಗಳನ್ನ ಏನಂತ ಹೇಳ್ತೀವಿ ಅಂದ್ರೆ ಇಲ್ಲಿ ನಾವು ವಸ್ತುವಾಚಕಗಳು ಅಂತೀವಿ. ಹಾಗಿದ್ರೆ ಅದರಲ್ಲಿ 3 ವಿಭಾಗ ಇದೆ. ಒಂದು ಅಂಕಿತ ನಾಮ, ಇಲ್ಲಿ ನೋಡಿ ಫಸ್ಟ್ ರೂಢನಾಮ, ಅಂಕಿತ ನಾಮ ಮತ್ತು ಅನ್ವರ್ಥಕ ನಾಮ. ಏನಪ್ಪಾ ಮೇಡಮ್, ರೂಢನಾಮ ಅಂದ್ರೇನು, ಅಂಕಿತ ನಾಮ ಅಂದ್ರೇನು, ಅನ್ವರ್ಥಕ ನಾಮ ಅಂದ್ರೇನು ಅಂತ ಹೇಳಿ ಮತ್ತೆ ಪ್ರಶ್ನೆ ಬರ್ತಾ ಇದೆಯಾ? ಬನ್ನಿ ಮಕ್ಕಳೇ ನೋಡೋಣ ಏನೇನಿದೆ ಅಂತ ಹೇಳಿ. ಇಲ್ಲಿ ನಮ್ಗೆ ಫಸ್ಟ್ ರೂಢಿಯಿಂದ ಬಂದಂತ ಪದಗಳನ್ನ ರೂಢನಾಮ ಅಂತೀವಿ. ರೂಢಿಯಿಂದ ಬಂದಂತದ್ದು ಅಂತಂದ್ರೆ ಈಗ ನದಿ, ಬೆಟ್ಟ, ಗುಡ್ಡ, ಗಿಡ, ಇದನ್ನ ಹೆಂಗ್ ಕಲ್ತ್ವಿ? ನಾವು ಚಿಕ್ಕವರಿದ್ದಾಗ ನಮ್ ತಂದೆ ತಾಯಿ ಹೇಳ್ಕೊಟ್ರು, ಹೌದಾ. ಇದು ನದಿ, ಇದು ಬೆಟ್ಟ, ಇದು ಗುಡ್ಡ, ಇದು ರಸ್ತೆ ಅಂತೆಲ್ಲ ಹೇಳ್ಕೊಟ್ರು, ಗಿಡ, ಮರ ಅಂತೆಲ್ಲ ಹೇಳ್ಕೊಟ್ರಲ್ವಾ. ಅವ್ರಿಗೆ ಯಾರು ಹೇಳ್ಕೊಟ್ರು? ಅವ್ರ ಹಿಂದಿನ ಅವ್ರ ತಂದೆ ತಾಯಿ. ಹಂಗೆ ಏನಾಗುತ್ತೆ, ನಮ್ಮ ಪೀಳಿಗೆಯಿಂದ ಪೀಳಿಗೆ ಬಂದಂತ ನಾವು ಪದಗಳಿರುತ್ತೆ, ಆ ಪದಗಳನ್ನ ರೂಢಿಯಿಂದ ಬಂದಂತ ಪದಗಳು ಅಂತ ಹೇಳ್ತೀವಿ. ರೂಢಿ ಅಂತಂದ್ರೆ ಹಂಗೆ ಬಳಕೆಯಲ್ಲಿ ಬಂದಂತ ಪದಗಳು, ಅವುಗಳನ್ನ ರೂಢನಾಮ ಅಂತ ಹೇಳ್ತೀವಿ, ರೂಢನಾಮ ಅಂತ ಹೇಳ್ತೀವಿ. ಹಾಗಿದ್ರೆ ಇನ್ನೊಂದೇನು, ರೂಢ ನಾಮ ಅಂತ ಹೇಳಿದ್ವಿ, ಹೌದಾ. ಅಂಕಿತ ನಾಮ ಅಂದ್ರೆ ಏನು ಅಂತ ಹೇಳಿದ್ರೆ, ಈಗ ನನ್ನ ಹೆಸರು ವಾಣಿ ಅಂತ ಇದೆ, ಹೌದಾ. ನಾ ಯಾಕೆ ಇಟ್ಕೊಂಡಿದೀನಿ? ನನಗೆ ಹುಟ್ಟಿದಾಗ ಬಾ ಹೋಗು ಅಂತ ಹೇಳಿದ್ರೆ ಹಂಗೆ ಆಗುತ್ತಾ? ನನ್ಗೆ ಒಂದು ಐಡೆಂಟಿಟಿ ಬೇಕಲ್ವಾ, ನನ್ನ ಹೆಸರಿಂದ ಕರೆಯೋದಕ್ಕೆ, ನನಗೆ ಏನಾದ್ರೂ ಹೇಳೋದಕ್ಕೆ ನನಗೆ ಒಂದು ಐಡೆಂಟಿಟಿ ಬೇಕು. ಅವಾಗ ನಾನು ಒಂದು ಹೆಸರನ್ನ ಇಟ್ಕೊಂಡಿದೀನಿ, ಅದು ನನ್ನ ಹೆಸರು ವಾಣಿ. ಈಗ ಒಂದ್ ಬೆಟ್ಟ ಇರುತ್ತೆ, ಸುಮ್ನೆ ಬೆಟ್ಟ ಅಂದ್ರೆ ಕೇಳಲ್ಲ, ನಾವೇನ್ ಮಾಡ್ತೀವಿ, ಬೆಟ್ಟಕ್ಕೆ ದೊಡ್ಡ ಬೆಟ್ಟ, ಕರಿ ಬೆಟ್ಟ, ಏನೋ ಬೆಟ್ಟದ ಹೆಸರು ಇಡ್ತೀವಿ, ಒಂದ್ ಬೆಟ್ಟಕ್ಕೆ ಒಂದ್ ಹೆಸರನ್ನ ಇಡ್ತೀವಿ ಅಲ್ವಾ. ಅಥವಾ ಈಗ ನದಿ ಇರುತ್ತೆ, ನದಿ ಅಂದ್ರೆ ನದಿ ಸುಮ್ನೆ ಅಲ್ವಾ, ಅದಕ್ಕೊಂದು ಹೆಸರು ಇಡ್ತೀವಿ, ಗಂಗಾ, ನೇತ್ರಾವತಿ, ಯಾವುದೋ ಒಂದು ಹೆಸರು ಇಡ್ತೀವಿ ನಾವು, ಶರಾವತಿ ಅಂತ ಇಡ್ತೀವಿ, ಹೌದಲ್ವಾ. ಹೀಗೆ ಕಾವೇರಿ, ಯಾವ್ದಾದ್ರು ಒಂದ್ ನದಿಗೆ ಹೆಸರನ್ನ ಇಡ್ತೀವಿ, ಅದು ನಾವು ಇಟ್ಟಂತ ಹೆಸರು ಅಲ್ವಾ, ನಾವು ಇಟ್ಟಂತ ಹೆಸರು. ಇಟ್ಟಂತ ಹೆಸರುಗಳನ್ನ ನಾವೇನಂತ ಹೇಳ್ತೀವಿ ಅಂದ್ರೆ ಅಂಕಿತ ನಾಮ ಅಂತ ಹೇಳ್ತೀವಿ. ಇಟ್ಟಂತ ಹೆಸರುಗಳನ್ನ ನಾವು ಅಂಕಿತ ನಾಮ ಅಂತೀವಿ. ಯಾವ್ದಪ್ಪ ಇಟ್ಟಂತ? ಈಗ ಬೆಂಗಳೂರು, ತುಮಕೂರು, ಅಥವಾ ಮಂಡ್ಯ, ಮೈಸೂರು, ಈ ತರ ನಾವು ಏನ್ ಮಾಡಿದೀವಿ ಅಂತ ಹೇಳಿದ್ರೆ ಊರುಗಳಿಗೆ ಕೂಡ ನಾವು ಹೆಸರುಗಳನ್ನ ಇಟ್ಟಿದೀವಿ. ಅದಕ್ಕೆ ನಾವು ಏನಂತ ಹೇಳ್ತೀವಿ, ಇಟ್ಟಂತ ಹೆಸರುಗಳನ್ನ ನಾವು ಅಂಕಿತ ನಾಮ ಅಂತ ಹೇಳ್ತೀವಿ. ಹಾಗಿದ್ರೆ ಅನ್ವರ್ಥಕ ನಾಮ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ, ಈಗ ನಾವು ಮಾಡುವಂತ ವೃತ್ತಿ, ಈಗ ನಾನು ಶಿಕ್ಷಕಿ ಅಂತ ಅನ್ಕೊಳ್ಳಿ, ಶಿಕ್ಷಕ ವೃತ್ತಿ. ಈಗ ಯಾರೋ ಒಬ್ರು ವೈದ್ಯರಿರ್ತಾರೆ, ವೈದ್ಯ ವೃತ್ತಿ, ವೃತ್ತಿಯನ್ನ ಮಾಡ್ತೀವಲ್ವಾ, ಆ ವೃತ್ತಿಯ ಮೇಲೆ ನಮ್ಗೊಂದು ಹೆಸರು ಬರುತ್ತೆ, ಶಿಕ್ಷಕಿ, ವೈದ್ಯ ಅಂತ ಹೇಳಿ. ಈ ತರ ಯಾರೋ ಒಬ್ರು ಸನ್ಯಾಸಿ ಇರ್ತಾರೆ, ಒಬ್ರು ಸಾಧು ಇರ್ತಾರಲ್ಲ, ಸಾಧು, ಸನ್ಯಾಸಿ ಇರ್ತಾರಲ್ಲ, ಸನ್ಯಾಸಿ. ಕೆಲವೊಬ್ರಿಗೆ ಪಾಪ ಕಾಲಿರಲ್ಲ, ಕುಂಟ, ಕುರುಡ, ಅಂದ್ರೆ ಅವ್ರ ಅಪಿಯರೆನ್ಸ್, ಅವರ ದೇಹ, ಅವ್ರು ಹೇಗ್ ಕಾಣಿಸ್ತಾ ಇದ್ದಾರೆ ಅದನ್ನ ನೋಡ್ಬಿಟ್ಟು ಕಣ್ಣಿರಲ್ಲ, ಕುರುಡ. ಇವೆಲ್ಲ ಏನು ಅಂದ್ರೆ ಅನ್ವರ್ಥಕ ನಾಮಗಳು ಅಂತ ಹೇಳ್ತೀವಿ. ನೋಡಿ ಮಕ್ಕಳೇ, ಇಲ್ಲಿ ನಿಮ್ಗೆ ಉದಾಹರಣೆಗಳನ್ನ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ರೂಢನಾಮಕ್ಕೆ ನದಿ ಮತ್ತೆ ರಸ್ತೆ ಬಂದಿದೆ. ಹಾಗೇನೆ ಅಂಕಿತ ನಾಮಕ್ಕೆ ಹಿಮಾಲಯ ಇದೆ. ಇಲ್ಲಿ ಯಾವ ಒಂದು ಊರಿನ ಹೆಸರು, ಯಾವ ಊರಿದು? ಸರಿಯಾದ ಉತ್ತರ ಮಕ್ಕಳೇ, ಊರಿನ ಹೆಸರನ್ನ ಹೇಳ್ತಾ ಇದ್ದೀವಿ. ಅನ್ವರ್ಥಕ ನಾಮಕ್ಕೆ ನಾವು ಯಾರಾದ್ರೂ ವೈದ್ಯರು, ಶಿಕ್ಷಕರು, ಲಾಯರ್, ವಕೀಲರು, ಇವರೆಲ್ಲರೂ ಕೂಡ ಅನ್ವರ್ಥಕ ನಾಮದಲ್ಲಿ ಬರ್ತಾರೆ ಮಕ್ಕಳೇ. ಸರಿನಾ ಮಕ್ಕಳೇ? ಹಾಗಿದ್ರೆ ಬನ್ನಿ ಮುಂದಿನ ಭಾಗವನ್ನ ನೋಡೋಣ. ಮಕ್ಕಳೇ, ನಿಮಗೆ ವಸ್ತುವಾಚಕಗಳು ಗೊತ್ತಾಯ್ತು. ಏನಪ್ಪಾ ವಸ್ತುವಾಚಕಗಳೇನಿತ್ತು ಅಂತ ಹೇಳಿದ್ರೆ ರೂಢನಾಮ, ಅಂಕಿತ ನಾಮ, ಅನ್ವರ್ಥಕ ನಾಮ ಅಂತ ಗೊತ್ತಾಯ್ತು ಅಲ್ವಾ. ನಿಮ್ಗೆ ಅದರ ಒಂದು ಏನಂತ ಹೇಳಿದ್ರೆ ಜ್ಞಾನ, ಅದ್ರ ಬಗ್ಗೆ ಒಂದು ತಿಳುವಳಿಕೆ ಬಂತು, ಅರಿವು ಬಂತಲ್ವಾ.
ಈಗ ನಾವು ಗುಣವಾಚಕಗಳನ್ನ ನೋಡೋಣ. ಏನಪ್ಪಾ ಗುಣವಾಚಕಗಳು ಅಂತ ಹೇಳಿದ್ರೆ, ಗುಣವನ್ನ ಹೇಳುವಂಥದ್ದು, ಸ್ವಭಾವವನ್ನ ಹೇಳುವಂಥದ್ದು, ರೀತಿಯನ್ನ ಹೇಳುವಂಥದ್ದು. ಏನಪ್ಪಾ, ದೊಡ್ಡದು, ಚಿಕ್ಕದು, ಒಳ್ಳೇದು, ಕಪ್ಪುದು, ಬಿಳಿದು ಅಂತ ಹೇಳ್ತೀವಲ್ವಾ? ನಾವ್ ಹೇಳ್ತೀವಾ? ಹೌದಲ್ವಾ? ಹೆಂಗಿದೆ ಆ ಮರ? ದೊಡ್ಡದಾಗಿದೆ, ಪಿರೀದು ಮರ, ದೊಡ್ಡ ಮರ ಅಂತ ಹೇಳ್ತೀವಿ. ಮೋಡ ಹೆಂಗಿದೆ? ಕರಿಯಾಗಿದೆ, ಕಪ್ಪು ಮೋಡ, ಕಾರ್ ಮೋಡ ಅಂತೆಲ್ಲ ಹೇಳ್ತೀವಿ. ಹೌದಾ? ಹೇಳ್ತೀವಲ್ವಾ? ಅವ್ನು ಹೆಂಗಿದಾನೆ ಅಂತ ಹೇಳಿದ್ರೆ ಅದೇನಂತಿದೆ, ಕೆಟ್ಟದಾಗಿದೆ ಅದು ಅಂತ ಹೇಳ್ತೀವಿ. ಬಿಳಿಯಾಗಿದೆ, ಕರಿಯಾಗಿದೆ, ಬೆಳ್ಗೊಡೆ, ಈ ತರ ಎಲ್ಲ ಹೇಳ್ತೀವಲ್ವಾ? ವಿಶೇಷಣಗಳಿರುತ್ತಲ್ವಾ ಯಾವ್ದಾದ್ರು ಒಂದು. ಆ ತರ ಇರುವಂತ ಗುಣವನ್ನ, ಸ್ವಭಾವವನ್ನ ಹೇಳುವಂತ ಪದಗಳಿಗೆ ನಾವು ಗುಣವಾಚಕಗಳು ಅಂತ ಹೇಳ್ತೀವಿ ಮಕ್ಕಳೇ. ಗುಣವನ್ನ ಮತ್ತು ಸ್ವಭಾವವನ್ನ, ವಸ್ತುಗಳ ರೀತಿಯನ್ನ ಹೇಳುವಂಥದ್ದಕ್ಕೆ ನಾವು ಗುಣವಾಚಕಗಳು ಅಂತ ಹೇಳ್ತೀವಿ. ಸರಿನಾ ಮಕ್ಕಳೇ? ಹಾಗಿದ್ರೆ ಬನ್ನಿ ಮುಂದಿನ ಭಾಗವನ್ನ ನೋಡೋಣ. ಈಗ ನಾವು ಭಾವನೆಯನ್ನ ಹೇಳ್ಬೇಕು. ಭಾವನೆ ಹೇಳೋದು ಹೆಂಗೆ? ಈಗ ನನಗೆ ಯಾರು ಚೆನ್ನಾಗಿ ಕಾಣಿಸ್ತಾರೋ ಅವ್ರನ್ನ ಚೆನ್ನಾಗಿ ಕಾಣಿಸ್ಬೇಕು ಅಂತಿಲ್ಲ. ಸುಂದರ, ಸಿರಿತನ, ಬಡತನ, ಒಳ್ಳೆತನ, ಇವೆಲ್ಲ ಏನು ಅಂತ ಹೇಳಿದ್ರೆ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಅವರ ಒಂದು ಭಾವನೆಯನ್ನ ಹೇಳ್ತೀವಿ. ಭಾವನೆ ಅಂದ್ರೆ ಕ್ರಿಯೆ, ಕ್ರಿಯೆಯನ್ನ ಹೇಳ್ತೀವಿ. ಅಂತದಕ್ಕೆ ಭಾವನಾಮ ಅಂತ ಹೇಳ್ತೀವಿ. ಈಗ ಬಿಳುಪು ಅಂತ ಇರುತ್ತೆ, ಅದನ್ನ ನಾವ್ ಹೇಳ್ತೀವಿ ಬಿಳಿ ಆಗಿರೋದು ಅಂತ ಹೇಳೋದಕ್ಕೆ ಬಿಳುಪು ಅಂತ ಹೇಳ್ತೀವಲ್ವಾ? ಅದ್ರ ಭಾವವನ್ನ ಹೇಳ್ತೀವಿ. ಬಿಳಿಯಾಗಿರೋದರ ಭಾವವನ್ನ ಹೇಳ್ತೀವಿ. ಹಾಗೆ ಹಿರಿಮೆ ಅಂತೀವಿ. ಹಿರಿಮೆ ಅಂದ್ರೆ ಪ್ರೌಡ್ ಫೀಲ್ ಮಾಡೋದಕ್ಕೆ ಹಿರಿಮೆ ಅಂತ ಹೇಳ್ತೀವಿ. ಪೆರ್ಮೆ ಅಂತ ಹೇಳ್ತಾರೆ ಈ ಹಳೆಗನ್ನಡದಲ್ಲಿ. ಹೀಗೆ ಭಾವನೆಯನ್ನ ಹೇಳುವಂತ ಪದಗಳಿಗೆ ಭಾವನಾಮಗಳು ಅಂತ ಹೇಳ್ತೀವಿ. ಭಾವನೆ ಹೇಳ್ಬೇಕು ಅಂತ ಹೇಳಿ ಸ್ಯಾಡ್ ಆಗಿರೋದು, ನಮ್ ಭಾವನೆಗಳನ್ನ ಹೇಳ್ಬೇಕು. ಸುಂದರ, ಕುರೂಪ, ಇವೆಲ್ಲ ಭಾವನೆಗಳಲ್ವಾ? ನನಗೆ ಹೆಂಗ್ ಕಾಣಿಸ್ತಾರೆ ಅವ್ರಿಗೆ ಕಾಣಿಸ್ತಾ ಇರ್ಬೋದಲ್ವಾ? ಅದಕ್ಕೋಸ್ಕರ ಭಾವನೆಯನ್ನ ಹೇಳುವಂತ ಪದಗಳಿಗೆ ನಾವು ಭಾವನಾಮಗಳು ಅಂತ ಹೇಳ್ತೀವಿ ಮಕ್ಳೇ. ಸರಿನಾ ಮಕ್ಳೇ? ತುಂಬಾ ಈಸಿ ಅಲ್ವಾ ಇದು? ಭಾವನೆ ಹೇಳುವಂತದ್ದನ್ನ ಭಾವನಾಮ ಅಂತೀವಿ. ಬನ್ನಿ ಮಕ್ಳೇ ಮುಂದಿನ ಭಾಗವನ್ನ ನೋಡೋಣ. ಇಲ್ಲೇನಿದೆಯಪ್ಪ ಅಂದ್ರೆ ಸಂಖ್ಯಾವಾಚಕಗಳು ಅಂತ ಹೇಳ್ತೀವಿ. ಏನಪ್ಪಾ ಸಂಖ್ಯಾವಾಚಕಗಳು? ಸಂಖ್ಯೆಗಳನ್ನ ಹೇಳ್ಬೇಕು ಅಷ್ಟೇ. 1, 2, 3, 5, 6, 7, 8, ಲಕ್ಷ, ಕೋಟಿ, ಏನ್ ಬೇಕಾದ್ರೂ ಆಗಿರ್ಬೋದು. ಯಾವುದೇ ಸಂಖ್ಯೆಗಳನ್ನ ಹೇಳಬೇಕು. ಅಂತ ಸಂಖ್ಯೆಗಳನ್ನ ಹೇಳುವಂತ ಪದಗಳನ್ನ ಸಂಖ್ಯಾವಾಚಕಗಳು ಅಂತ ಹೇಳ್ತೀವಿ. ನೋಡಿ, 30, 40, ಕೋಟಿ, ದಶಲಕ್ಷ, ಲಕ್ಷ, 10,000, 1, 2, 3, 4, 5 ಏನ್ ಬೇಕಾದ್ರೂ ಆಗಿರ್ಬೋದು. ಸಂಖ್ಯೆಗಳನ್ನ ಸೂಚಿಸುವಂತ ಪದಗಳನ್ನ ಸಂಖ್ಯಾವಾಚಕಗಳು ಅಂತ ಹೇಳ್ತೀವಿ. ಸಂಖ್ಯೆಗಳನ್ನ ಹೇಳುವಂತದ್ದು ಅಂತ ಹೇಳ್ತೀವಿ. ಹೌದಾ? ಸರಿನಾ? ಹಾಗಿದ್ರೆ ಬನ್ನಿ ಮಕ್ಕಳೇ ಮುಂದಿನ ಭಾಗವನ್ನ ನೋಡೋಣ. ಇದು ಸ್ವಲ್ಪ ಟ್ರಿಕ್ಕಿ ಆಗಿದೆ. ಈಗ ನಾನು ಏನ್ ಮಾಡ್ತೀನಿ ಅಂದ್ರೆ ಒಂದು ಓಟದ ಸ್ಪರ್ಧೆಯಲ್ಲಿ ಭಾಗವಹಿಸ್ತೀನಿ. ಅವಾಗ ನಾನು ಒಂದು ಸ್ಥಾನವನ್ನ ಗಳಿಸ್ತೀನಿ. ಅವಾಗ ನಂಗೆ 1 ಅಂತ ಹೇಳಕ್ಕಾಗಲ್ಲ. ನಾನು ಎಲ್ಲಿದ್ದೀನಿ, ಸ್ಥಾನ ಎಷ್ಟನೇ ಸ್ಥಾನ ಅಂತ ಹೇಳ್ಬೇಕಲ್ಲ, 1ನೇಯ ಅಂತ ಹೇಳ್ಬೇಕಾಗತ್ತೆ. ಈಗ ನಾನು ಫಸ್ಟ್ ಹುಟ್ಟಿದೀನಿ ನಮ್ಮ ಮನೆಯಲ್ಲಿ ಅಂತ ಅನ್ಕೊಳ್ಳಿ. ನಮ್ಮ ಮನೆಯಲ್ಲಿ 2 ಅಥವಾ 3 ಜನ ಮಕ್ಳಿರ್ತಾರೆ. ಮೊದಲು ಹುಟ್ಟಿರ್ತೀವಿ. ಅವಾಗ ಮೊದಲನೇಯ ಅಂತ ಹೇಳ್ಬೇಕು. ಇಲ್ಲ ಚೊಚ್ಚಲ ಅಂತ ಹೇಳ್ತಾರೆ. ಅಥವಾ 2ನೇ ಹುಟ್ಟಿದ್ರೆ ಮಚ್ಚಲ ಅಂತ ಹೇಳ್ತಾರೆ. ಈ ತರ ಏನಾಗುತ್ತೆ ಅಂದ್ರೆ ಸ್ಥಾನವನ್ನ ಸೂಚಿಸುವಂತ ಸಂಖ್ಯೆಗಳಿಗೆ ಸಂಖ್ಯೆಯ ವಾಚಕಗಳು ಅಂತ ಹೇಳ್ತೀವಿ. ನೋಡಿ, 1ನೇಯ, 2ನೇಯ, ಚೊಚ್ಚಲ, ಮಚ್ಚಲ, ಈ ತರ ಬರುವಂತದ್ದು ಸಂಖ್ಯೆಯಿಂದ ಕೂಡಿದ ವಸ್ತು ಆಗಿರ್ಬೇಕು. ಅದ್ರ ಜೊತೆಗೆ ಸ್ಥಾನವನ್ನ ಹೇಳ್ಬೇಕು. ಎಷ್ಟನೇಯ, ನಾನು 10ನೇ ರ್ಯಾಂಕ್ ಬಂದಿದ್ದೇನೆ, 15ನೇ ರ್ಯಾಂಕ್ ಬಂದಿದ್ದೇನೆ, ಅಥವಾ ಮೊದಲ ಸ್ಥಾನವನ್ನ ಗಳಿಸಿದ್ದೇನೆ, 2ನೇ ಸ್ಥಾನವನ್ನ ಗಳಿಸಿದ್ದೇನೆ, ಈ ತರ ಬರೋದಕ್ಕೆ ಸಂಖ್ಯೆಯ ವಾಚಕಗಳು ಅಂತ ಹೇಳ್ತೀವಿ ಮಕ್ಳೇ. ಸರಿನಾ? ಹಾಗಿದ್ರೆ ಬನ್ನಿ ಮುಂದಿನ ಭಾಗವನ್ನ ನೋಡೋಣ. ಏನಪ್ಪಾ ಅಂದ್ರೆ ದಿಗ್ವಾಚಕಗಳು. ದಿಕ್ಕನ್ನ ಸೂಚಿಸುವಂತ ನಾಮಪದಗಳನ್ನ ದಿಗ್ವಾಚಕಗಳು ಅಂತೀವಿ. ದಿಕ್ಕು ಯಾವ್ದಪ್ಪ?
ಮೇಲೆ ಇರ್ಬೋದು, ಕೆಳಗೆ ಇರ್ಬೋದು, ಎಡಕ್ಕೆ, ಬಲ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಮೂಡಣ, ಪಡುವಣ, ತೆಂಕಣ, ಇವೆಲ್ಲ ಏನು ಅಂದ್ರೆ ದಿಕ್ಕುಗಳು. ದಿಕ್ಕುಗಳನ್ನ ಸೂಚಿಸುವಂತ ಪದಗಳನ್ನ, ನಾಮಪದಗಳನ್ನ ನಾವೇನಂತ ಹೇಳ್ತೀವಿ? ದಿಗ್ವಾಚಕಗಳು ಅಂತ ಹೇಳ್ತೀವಿ. ಎಡಕ್ಕೆ, ಬಲಕ್ಕೆ, ಮೇಲೆ, ಕೆಳಗೆ, ಹಿಂದೆ, ಮುಂದೆ, ಆಚೆ, ಈಚೆ, ಮೂಡಣ, ಪಡುವಣ, ತೆಂಕಣ ಅಲ್ವಾ, ಈಶಾನ್ಯ, ವಾಯುವ್ಯ, ನೈಋತ್ಯ, ಇವು ಕೂಡ ಎಲ್ಲ ಏನು ದಿಕ್ಕುಗಳು. ದಿಕ್ಕುಗಳನ್ನ ಸೂಚಿಸುವಂತ ನಾಮಪದಗಳನ್ನ ನಾವೇನಂತ ಹೇಳ್ತೀವಿ? ದಿಗ್ವಾಚಕಗಳು ಅಂತ ಹೇಳ್ತೀವಿ. ಸರಿನಾ ಮಕ್ಕಳೇ? ದಿಕ್ಕುಗಳನ್ನ ಸೂಚಿಸುವಂತದ್ದು ಯಾವ್ದಪ್ಪ? ಮೂಡಲ ಇದೆ. ಹೌದಾ? ಮೂಡಲ ಅಂತಂದ್ರೆ ಯಾವುದು? ಪೂರ್ವ. ಎಲ್ಲಿ ಹುಟ್ಟತಾನೆ? ಸೂರ್ಯ ಅಲ್ವಾ? ಮೂಡಲ ಅಂತ ಹೇಳ್ತೀವಲ್ವಾ? ಓಕೆ. ಮೂಡಲ, ತೆಂಕಲು, ಬಡಗಣ, ಆಚೆ, ಈಚೆ, ನೈಋತ್ಯ, ಆಗ್ನೇಯ, ವಾಯುವ್ಯ, ಇವೆಲ್ಲ ಏನು ಅಂತ ಹೇಳಿದ್ರೆ ದಿಕ್ಕುಗಳು ಅಂತ ಹೇಳ್ತೀವಿ. ಇದು ಏನು ಮ್ಯಾಮ್ ಲೂ ಅಂತ ಹೇಳ್ಬೇಕಾ ಅಂತ ಹೇಳಿ ನೀವು ಕೇಳ್ಬೋದು. ಮೂಡಣ, ಬಡಗಣ ಅಂತ ಹೇಳ್ಬೋದು. ತೆಂಕಲು, ಬಡಗಲು ಅಂತ ಕೂಡ ಹೇಳ್ತಾರೆ. ಬಡಗಲು, ತೆಂಕಲು ಅಂತ ಕೂಡ ಹೇಳ್ತಾರೆ. ಬಡಗಣ, ಮೂಡಣ, ಪಡುವಣ, ಈಶಾನ್ಯ, ವಾಯುವ್ಯ, ನೈಋತ್ಯ, ಈ ತರ ಕೂಡ ಹೇಳ್ತಾರೆ ಮಕ್ಕಳೇ. ಸರಿನಾ? ಹಾಗಿದ್ರೆ ಬನ್ನಿ, ನಿಮ್ಗೆ ದಿಗ್ವಾಚಕಗಳು ಅಂದ್ರೆ ದಿಕ್ಕನ್ನ ಸೂಚಿಸುವಂತ ನಾಮಪದಗಳಿಗೆ ನಾವು ದಿಗ್ವಾಚಕಗಳು ಅಂತ ಹೇಳ್ತೀವಿ. ಸರಿನಾ? ಅರ್ಥ ಆಯ್ತಾ? ಹಾಗಿದ್ರೆ ಬನ್ನಿ ಮುಂದಿನ ಭಾಗವನ್ನ ನೋಡೋಣ ಮಕ್ಕಳೇ. ಏನಪ್ಪಾ ಇದು ಅಂತ ಹೇಳಿದ್ರೆ ಪರಿಮಾಣ. ನೋಡಿ, ಹೆಸರೇ ಹೇಳ್ತೇವೆ. ಪರಿಮಾಣ ಅಂದ್ರೇನು? ಇಷ್ಟು, ಅಷ್ಟು, ಹಲವು, ಇಷ್ಟೇ ಇಷ್ಟಿದೆ, ಕೆಲವೇ ಕೆಲವಿದೆ, ಇಷ್ಟೇ ಇಷ್ಟು, ಇಷ್ಟು ಅಂತೆಲ್ಲ ಹೇಳ್ತೇವೆ. ಇಷ್ಟು, ಅಷ್ಟು, ಕೆಲವು, ಹಲವು, ಸ್ವಲ್ಪ ಅಂತ ಹೇಳ್ತೀವಲ್ವಾ? ಈ ತರ ಹೇಳ್ತೀವಲ್ಲ. ಇಷ್ಟೇ ಇಷ್ಟಿದೆ, ಕೆಲವೇ ಕೆಲವು ಮರ ಇದೆ, ಕೆಲವೇ ಕೆಲವು ಕಾಗೆ ಇದಾವೆ, ಹಲವು ಇದೆ ಅಂತ ಹೇಳ್ತೀವಿ. ಹಲವು, ಕೆಲವು, ಇವೆಲ್ಲ ಏನು ಅಂತ ಹೇಳಿದ್ರೆ ಪರಿಮಾಣ. ಪರಿಮಾಣ ಅಂದ್ರೆ ಕ್ವಾಂಟಿಟಿ ಅಂತ ಹೇಳ್ತೀವಲ್ಲ. ಪರಿಮಾಣವನ್ನ ಸೂಚಿಸುವಂತ ನಾಮಪದಗಳನ್ನ ಪರಿಮಾಣ ವಾಚಕಗಳು ಅಂತ ಹೇಳ್ತೀವಿ. ಓಕೆನಾ? ಪರಿಮಾಣವನ್ನ ಸೂಚಿಸುವಂತ ನಾಮಪದಗಳನ್ನ ಪರಿಮಾಣ ವಾಚಕಗಳು ಅಂತ ಹೇಳ್ತೀವಿ. ಇದ್ರಲ್ಲಿ ಏನಾದ್ರೂ ಡೌಟ್ ಇದೆಯಾ ಮಕ್ಳೇ? ನಿಮ್ಗೆ ಏನಾದ್ರೂ ಡೌಟ್ ಬಂದ್ರೆ ಮಕ್ಳೇ ದಯವಿಟ್ಟು ನಂಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ. ನಾನು ನಿಮ್ಮ ಯಾವ್ದಾದ್ರು ಡೌಟ್ ಇದ್ರೆ ಆ ಡೌಟ್ ಅನ್ನ ಕ್ಲಾರಿಫೈ ಮಾಡ್ತೀನಿ. ನಿಮ್ಗೆ ನಮ್ ವಾಟ್ಸಪ್ ನಂಬರ್ ಕೂಡ ಇದೆ ಅಲ್ವಾ? ವಾಟ್ಸಪ್, ಟೆಲಿಗ್ರಾಮ್ ಅದೆಲ್ಲ ನಂಬರ್ ಇದೆ ಅಲ್ವಾ? ಅಲ್ಲೂ ಕೂಡ ನನಗೆ ನೀವು ಕಾಂಟ್ಯಾಕ್ಟ್ ಮಾಡಿ ನನಗೆ ಕೇಳ್ಬೋದು ನಿಮ್ಗೆ ಏನಾದ್ರೂ ಡೌಟ್ ಬಂದ್ರೆ ಮಕ್ಳೇ. ಸರಿನಾ? ಹಾಗಿದ್ರೆ ಬನ್ನಿ ನಾನು ಮುಂದಿನ ಭಾಗವನ್ನ ನೋಡೋಣ. ಇಲ್ಲಿ ನೋಡಿ, ಪ್ರಕಾರವಾಚಕಗಳು. ಪ್ರಕಾರ ಅಂದ್ರೆ ಎಂತ ಪ್ರಕಾರ? ಇಂಥದ್ದು, ಅಂಥದ್ದು, ಎಂಥದ್ದು ಅಂತ ಎಲ್ಲ ಹೇಳ್ತೀವಲ್ವಾ? ಇದಕ್ಕೆ ಪ್ರಕಾರವಾಚಕಗಳು ಅಂತ ಹೇಳ್ತೀವಿ. ಇವು ಎಂಥದ್ದು? ಇಂಥದ್ದೇ ಇದು. ಅವ್ರೆಂಥವ್ರು? ಅಂಥವ್ರೇ ಅವರು ಅಂತ ಹೇಳ್ತೀವಲ್ವಾ? ಈ ತರ ಹೇಳುವಂತ ಪದಗಳನ್ನ ಪ್ರಕಾರವಾಚಕಗಳು. ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ಸ್ಥಿತಿ ಮತ್ತು ಅದರ ರೀತಿಗಳನ್ನ ತಿಳಿಸುವಂತ ಶಬ್ದಗಳಿರುತ್ತೆ. ಸ್ಥಿತಿ ಅಂತಂದ್ರೆ ಅದು ಎಂಥದ್ದಿದೆ ಅಂತ ಹೇಳೋದು. ಓಕೆನಾ? ಸರಿನಾ? ಹಾಗಿದ್ರೆ ಇಂಥದ್ದು, ಎಂಥದ್ದು, ಎಂಥ, ಇಂಥವನು, ಅಂಥವಳು, ಅಂಥದ್ದು, ಇವೆಲ್ಲ ಏನು ಅಂದ್ರೆ ಪ್ರಕಾರವಾಚಕಗಳ ಪದಗಳಾಗಿರುತ್ತೆ ಮಕ್ಕಳೇ. ಸರಿನಾ? ಬನ್ನಿ, ಇದು ಅರ್ಥ ಆಯ್ತು ಅಂತ ಅನ್ಕೊಂಡ್ರೆ ಮುಂದಿನ ಭಾಗಕ್ಕೆ ಹೋಗೋಣವಾ? ಬನ್ನಿ ಮಕ್ಕಳೇ. ಇಲ್ಲಿ ಸರ್ವನಾಮಗಳು, ಇದು ತುಂಬಾ ಇಂಪಾರ್ಟೆಂಟ್ ಮಕ್ಕಳೇ. ಇದ್ರ ಬಗ್ಗೆ ಒಂದು ಕ್ವಶನ್ ಆದ್ರೂ ಬಂದೇ ಬರುತ್ತೆ ನಿಮ್ಗೆ. ಇದು ತುಂಬಾ ಸತಿ ಕೇಳಿದ್ದಾರೆ. ಏನಪ್ಪಾ ಕೇಳಿದ್ದಾರೆ ಅಂತ ಹೇಳಿದ್ರೆ ಸರ್ವನಾಮಗಳ ಪ್ರಕಾರದಲ್ಲಿ ಯಾವ್ದಾದ್ರು ಉದಾಹರಣೆ ಕೊಟ್ಬಿಟ್ಟು ಕೇಳಿರ್ತಾರೆ. ಅಥವಾ ಸರ್ವನಾಮಗಳಲ್ಲಿ ಪುರುಷಾರ್ಥಕ ಸರ್ವನಾಮ ಯಾವುದು, ಅಥವಾ ಪ್ರಶ್ನಾರ್ಥಕ ಯಾವುದು, ನಿಮ್ಗೆ ಆತ್ಮಾರ್ಥಕ ಯಾವುದು ಅಂತ ಕೂಡ ಕೇಳ್ಬಹುದು. ಓಕೆನಾ? ಇದು ತುಂಬಾ ತುಂಬಾ ಇಂಪಾರ್ಟೆಂಟು. ಇದನ್ನ ದಯವಿಟ್ಟು ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಏನು ಅಂದ್ರೆ ಸರ್ವನಾಮಗಳು ಅಂದ್ರೆ ನಾಮಪದಗಳ ಬದಲಾಗಿ ನಾವೇನ್ ಮಾಡ್ತೀವಿ, ಅದರ ಸ್ಥಾನದಲ್ಲಿ ಇವುಗಳನ್ನ ಬಳಸ್ತೀವಿ. ಈಗ ಉದಾಹರಣೆ ನೋಡಿ, ನಾನು ಏನ್ ಮಾಡಿದೀನಿ ಅಂತ ಹೇಳಿದ್ರೆ, ಈಗ ಅಶೋಕನ ಬಗ್ಗೆ ಒಂದೇನೋ ಬರೀತಾ ಇದ್ದೀನಿ. ಹೌದಾ? ನಾನು ಅಶೋಕನು ಏನ್ ಮಾಡ್ದ? ಮಗಧ ರಾಜ. ಅಶೋಕನು ಬಂದನು, ಅಶೋಕನು ಇಲ್ಲಿಗೆ ಹೋದನು, ಅಶೋಕನು ಹೀಗೆ ಮಾಡಿದನು, ಅಶೋಕನು ಕಳಿಂಗ ಯುದ್ಧವನ್ನು ಮಾಡಿದನು. ಹೀಗೆ ಅಶೋಕ ಅಶೋಕ ಅಂತ ಹೇಳಿ ಎಲ್ಲ ಕಡೆ ಬಳಸ್ತಾ ಹೋದ್ರೆ ಏನ್ ಅನ್ಸುತ್ತೆ ನಿಮ್ಗೆ?
ಒಂಥರ ಆಕ್ವರ್ಡ್ ಅನ್ಸುತ್ತಲ್ವಾ, ಬರೀ ನಾಮಪದವನ್ನ ಹಂಗ್ ಬಳಸ್ತಾ ಹೋದ್ರೆ. ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ನಾಮಪದವನ್ನ ಮೊದಲನೇ ಸತಿ ಅಶೋಕ ಅಂತ ಬಳಸಿದ್ವಿ, ಆಮೇಲೆ ಅವನು ಅಂತ ಹೇಳಿ ಬಳಸಿದ್ವಿ. ಅಲ್ಲಿ ಏನ್ ನೋಡಿದ್ವಿ, ನಾಮಪದದ ಬದಲಾಗಿ ಬಳಸುವಂತ ಪದಗಳನ್ನ ನಾವು ಏನಂತ, ನಾಮಪದಗಳನ್ನ ಏನಂತ ಹೇಳ್ತೀವಿ ಅಂತಂದ್ರೆ ಸರ್ವನಾಮ ಅಂತ ಹೇಳ್ತೀವಿ ಮಕ್ಳೇ. ಹಾಗಿದ್ರೆ ಇದು ನಿಮ್ಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಸರ್ವನಾಮ ಅಂದ್ರೆ ಏನು ಅನ್ನೋದು ಕ್ಲಿಯರ್ ಆಗಿದೆ. ಹಾಗಿದ್ರೆ ಈ ಸರ್ವನಾಮದಲ್ಲಿ 3 ಪ್ರಕಾರಗಳಿದೆ. ಯಾವ್ದ್ಯಾವ್ದಪ್ಪ ಅಂತ ಹೇಳಿದ್ರೆ ಪುರುಷಾರ್ಥಕ, ಆತ್ಮಾರ್ಥಕ ಮತ್ತು ಪ್ರಶ್ನಾರ್ಥಕ. ಪುರುಷಾರ್ಥಕ ಸರ್ವನಾಮ ಅಂದ್ರೆ ಏನು ಅಂತ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ಮಕ್ಳೇ ನೋಡಿ, ಈಗ ಮುಂದಿನ ಭಾಗದಲ್ಲಿ ನಾವು ನೋಡೋಣ. ಪುರುಷಾರ್ಥಕ ಸರ್ವನಾಮಗಳು ಕಾಣಿಸ್ತಾ ಇದೆಯಾ ಮಕ್ಳೇ? ಈ ಫುಲ್ ಓಕೆ. ಅದ್ರಲ್ಲಿ ಉತ್ತಮ ಪುರುಷ, ಮಧ್ಯಮ ಪುರುಷ ಮತ್ತು ಪ್ರಥಮ ಪುರುಷ ಅಂತ ಇದೆ. ಉತ್ತಮ ಪುರುಷ ಅಂತ ಹೇಳಿದ್ರೆ ನಾನು, ನಾವು. ಮತ್ತೆ ಮಧ್ಯಮ ಪುರುಷದಲ್ಲಿ ನೀವು, ನೀನು ಅಂತ ಹೇಳಿ. ಮತ್ತೆ ಪ್ರಥಮ ಪುರುಷದಲ್ಲಿ ಅವನು, ಅವಳು, ಅವರು, ಅವನು, ಅವು ಅಂತ ಹೇಳಿ ಬರುತ್ತೆ. ಇವನ್ನ ಪುರುಷಾರ್ಥಕ ಸರ್ವನಾಮಗಳು. ಇದ್ರ ಬಗ್ಗೆ ನಿಮ್ಗೆ ಯಾವ್ದಾದ್ರು ಕ್ವಶನ್ ಕೇಳ್ಬೋದು ಮಕ್ಳೇ. ಹೇಗೆ ಅಂತಂದ್ರೆ ಇವ್ರೇನ್ ಕೇಳ್ಬೋದು, ನೀನು ಅನ್ನೋದು ಏನ್ ಕೇಳ್ಬೋದು ಅಂತ ಹೇಳಿದ್ರೆ, ನೀನು ಅನ್ನೋದು ಸರ್ವನಾಮದ ಯಾವ ಪ್ರಕಾರದಲ್ಲಿ ಬರಬಹುದು ಅಂತ ಕೇಳಿ ಅದಕ್ಕೆ 4 ಆಪ್ಷನ್ ಅನ್ನ ಕೊಡಬಹುದು. ಆ ಟೈಮಲ್ಲಿ ನೀವು ಪುರುಷಾರ್ಥಕ ಸರ್ವನಾಮ ಅಂತ ಬರಿಬೇಕಾಗುತ್ತೆ. ಅಲ್ಲಿ ಆಪ್ಷನ್ ನೋಡ್ಕೋಬೇಕು. ಬರೀ ಪುರುಷಾರ್ಥಕ ಕೊಟ್ರೆ ಪುರುಷಾರ್ಥಕ, ಇಲ್ಲ ಮಧ್ಯಮ ಪುರುಷ ಅಂತ ಕೊಟ್ಟಿದ್ರೆ ಮಧ್ಯಮ ಪುರುಷ ಅಂತ ಬರಿಬೇಕು. ಸರಿನಾ ಮಕ್ಳೇ? ಹಾಗಿದ್ರೆ ಇಲ್ಲಿ ನೋಡಿ, ಪುರುಷಾರ್ಥಕ ಸರ್ವನಾಮಗಳು 3 ಇದೆ. ಯಾವ್ದ್ಯಾವ್ದಪ್ಪ ಅಂತ ಹೇಳಿದ್ರೆ ಮೊದಲನೇದ್ದು ಯಾವ್ದು, ಉತ್ತಮ ಪುರುಷ. ಎರಡನೇದ್ ಯಾವ್ದು, ಮಧ್ಯಮ ಪುರುಷ. ಮೂರನೇದ್ ಯಾವ್ದು ಅಂದ್ರೆ ಪ್ರಥಮ ಪುರುಷ. ನೋಡಿ ಇದ್ರಲ್ಲಿ ಏನಾದ್ರು ಡೌಟ್ ಇದೆಯಾ ನೋಡಿ. ತುಂಬಾ ತುಂಬಾ ಇಂಪಾರ್ಟೆಂಟ್ ಮಕ್ಳೇ ಇದು. ನಾನು, ನಾವು, ನೀವು, ನೀನು, ಅವನು, ಅವಳು, ಅದು. ಹೌದಾ? ಇಲ್ಲಿ ಅದೇ ನಾವು ಪ್ಲೂರಲ್ ಫಾರ್ಮ್ ಅಂದ್ರೆ ಬಹುವಚನದಲ್ಲಿ ಅವರು, ಅವನು, ಅವು ಅಂತ ಮಾಡಿದ್ವಿ. ಹೌದಾ? ಇದು ಸಿಂಗ್ಯುಲರ್ ಅಂದ್ರೆ ಏಕವಚನ, ಇದು ಬಹುವಚನ. ಇದು ಏಕವಚನ, ನೀನು ಅನ್ನೋದು ಏಕವಚನ, ನೀವು ಅನ್ನೋದು ಬಹುವಚನ ಅಲ್ವಾ. ನಾನು ಅನ್ನೋದು ಏಕವಚನ, ನಾವು ಅನ್ನೋದು ಬಹುವಚನ ಅಲ್ವಾ. ಇಷ್ಟು ನಮಗ್ ಗೊತ್ತಿದೆ ಅಲ್ವಾ. ಸರಿ ಮಕ್ಳೇ, ಹಾಗಿದ್ರೆ ಬನ್ನಿ ಇಲ್ಲೇನಾಗಿದೆ ಅಂತ ಹೇಳಿದ್ರೆ ಎರಡನೇ ಪ್ರಕಾರವಾದಂತ ಆತ್ಮಾರ್ಥಕ ಸರ್ವನಾಮವನ್ನ ನೋಡೋಣ. ಆತ್ಮಾರ್ಥಕ ಅಂದ್ರೆ ನನ್ ಬಗ್ಗೆ ಹೇಳುವಂತದ್ದು. ನಾನು, ನಮ್ಮ, ನಮ್ಮಲ್ಲಿ. ಇಲ್ಲಿ ಏನಾಗಿದೆ, ತಾನು, ತಮ್ಮ, ತಮ್ಮಲ್ಲಿ ಅಂತ ಹೇಳ್ಬೇಕು. ನಾನು ಅನ್ನೋದನ್ನ ಏನ್ ಮಾಡ್ತೀವಿ, ಅಂತ ಹೇಳ್ತೀವಿ. ತಮ್ಮ ಅಂತ ಹೇಳ್ತೀವಿ. ಇಲ್ಲಿ ನೋಡು, ತಾನು ಅಂತ ಹೇಳಿದ್ವಿ. ಈಗ ಅಲ್ಲಿ ಉತ್ತಮ ಪಕ್ಷದಲ್ಲಿ ನಾನು ಅಂತ ಬಳಸಿದ್ವಲ್ವಾ. ಇಲ್ಲಿ ಆತ್ಮಾರ್ಥಕ ಸರ್ವನಾಮದಲ್ಲಿ ತಾನು ಅಂತ ಹೇಳ್ತೀವಿ, ತಮ್ಮ ಅಂತ ಹೇಳ್ತೀವಿ, ತಮ್ಮಲ್ಲಿ ಅಂತ ಹೇಳ್ತೀವಿ. ಓಕೆನಾ? ಇನ್ನೊಂದ್ಸತಿ ಕ್ಲಾರಿಫೈ ಮಾಡ್ತೀನಿ ನೋಡಿ ಮಕ್ಳೇ. ಆತ್ಮಾರ್ಥಕ ಸರ್ವನಾಮದಲ್ಲಿ ತಾನು, ತಮ್ಮ, ತನ್ನಲ್ಲಿ. ತಾನು, ತಮ್ಮ, ತಮ್ಮಲ್ಲಿ ತಕಾರಗಳಿರುವಂತದ್ದು ಬರುತ್ತೆ ಇದ್ರಲ್ಲಿ. ಹೌದಾ? ಆತ್ಮವನ್ನ ಹೇಳುವಂತದ್ದು ಅಂತ ಹೇಳ್ತೀವಿ. ಆತ್ಮಾರ್ಥಕ ಸರ್ವನಾಮಗಳು ಅಂತ ಹೇಳ್ತೀವಿ. ಹೌದಾ ಮಕ್ಳೇ? ಏನ್ ಮ್ಯಾಮ್ ಹೆಂಗ್ ಕೇಳ್ಬೋದು ಕ್ವಶನ್ ಅಂತ ಕೇಳಿದ್ರೆ, ಇಲ್ಲೇನ್ ಗೊತ್ತಾ, ಇಲ್ಲೇನ್ ಕೊಟ್ಬಿಟ್ಟು 4 ಪದಗಳನ್ನ ಕೊಡ್ತಾರೆ ಆಪ್ಷನ್ ಅಲ್ಲಿ. ಕೊಟ್ಬಿಟ್ಟು ಇದ್ರಲ್ಲಿ ಆತ್ಮಾರ್ಥಕ ಸರ್ವನಾಮಕ್ಕೆ ಇದು ಉದಾಹರಣೆ ಅಂತ ಕೇಳ್ಬೋದು. ಅಥವಾ ತಾನು ಅಥವಾ ತಮ್ಮಲ್ಲಿ ಯಾವ್ದಾದ್ರು ಒಂದು ನಿಮ್ಗೆ ವಾಕ್ಯವನ್ನ ಕೊಡ್ತಾರೆ. ತಮ್ಮಲ್ಲಿ ಅಂತ ಹೇಳಿ ಇರುವಂತದ್ದು ಅಥವಾ ತಾನು ಅಂತ ಇರುವಂತ, ಅವಾಗ ಇದ್ರಲ್ಲಿ ಯಾವ ಸರ್ವನಾಮ ಇದೆ ಅಂತ ಕೇಳ್ತೆ 4 ಆಪ್ಷನ್ ಕೊಡ್ತಾರೆ. ಅವಾಗ ನೀವು ಆಪ್ಷನ್ ಅನ್ನ ಹೇಳ್ಬೇಕು ಮಕ್ಳೇ. ಈ ತರ ಪ್ರಶ್ನೆಗಳನ್ನ ಕೇಳುವ ಸಾಧ್ಯತೆ ಇದೆ. ಎಷ್ಟೋ ಸತಿ ಈ ತರ ಪ್ರಶ್ನೆಗಳನ್ನ ಕೇಳಿದ್ದಾರೆ ನಿಮ್ಮ ಒಂದು ಪರೀಕ್ಷೆಯಲ್ಲಿ. ಈಗ ನೋಡಿ ನೆಕ್ಸ್ಟ್ ಪ್ರಶ್ನಾರ್ಥಕ. ಇದಂತೂ ತುಂಬಾ ಈಸಿ, ನಿಮ್ಗೆ ಗೊತ್ತೆ. ಪ್ರಶ್ನಾರ್ಥಕ ಅಂದ್ರೆ ಪ್ರಶ್ನೆಯನ್ನ ಸೂಚಿಸುವಂತ ಪದಗಳು ಬಂದ್ಬಿಟ್ರೆ ಪ್ರಶ್ನಾರ್ಥಕ ಅಂತ ಹೇಳ್ತೀವಿ. ಹೌದಾ? ಇದು ತುಂಬಾ ಈಸಿ ನಿಮ್ಗೆ. ಪುರುಷಾರ್ಥಕ, ಆತ್ಮಾರ್ಥಕ, ಪ್ರಶ್ನಾರ್ಥಕ. ಇದ್ರಲ್ಲಿ ಏನಾದ್ರೂ ಡೌಟ್ ಇದೆಯಾ ಮಕ್ಳೇ? ಇಲ್ಲ ಅಲ್ಲ? ಹಾಗಿದ್ರೆ ಬನ್ನಿ ಮುಂದಿನ ಭಾಗವನ್ನ ನೋಡೋಣ. ಇಲ್ಲಿ ನಾವು ಈಗ ಹಳೆ ವರ್ಷದಲ್ಲಿ ಹೇಗೆ PYQs ಕೊಟ್ಟಿದ್ದಾರೆ, ಪ್ರಶ್ನೆಗಳನ್ನ ಹೇಗೆ ಕೊಟ್ಟಿದ್ದಾರೆ ಪ್ರೀವಿಯಸ್ ಇಯರ್ ಅಲ್ಲಿ ಅಂತ ಹೇಳಿ ಒಂದಿಷ್ಟು ಪ್ರಶ್ನೆಗಳನ್ನ ಉತ್ತರ ಸಮೇತ ನೋಡೋಣ. ನಾವು ಪ್ರಶ್ನೆಗಳನ್ನ ನೋಡೋಣ. ನಿಮ್ಗೆ ಉತ್ತರ ಗೊತ್ತಿದ್ರೆ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮಕ್ಳೇ. ಸರಿನಾ? ಹಾಗಿದ್ರೆ ಬನ್ನಿ ನೋಡೋಣ. ಮೊದಲನೇ ಪ್ರಶ್ನೆ ಏನಪ್ಪಾ ನೋಡಿ. ಮೊದಲನೇ ಪ್ರಶ್ನೆನೇ ಬಂದಿದೆ. ಹಲವು ಅನ್ನೋದು ಪರಿಮಾಣ ವಾಚಕ ಆದ್ರೆ
ತೆಂಕಣ. ನೋಡಿ, ತೆಂಕಣ, ಮೂಡಣ, ಪಡುವಣ ಅನ್ನೋದು ಏನಿದು? ಸರಿಯಾದ ಉತ್ತರ ಮಕ್ಕಳೇ. ಇದಕ್ಕೆ ಉತ್ತರ ಏನಾಗಿದೆ? ದಿಗ್ವಾಚಕ ಅಂತ ಹೇಳ್ತೀವಿ. ದಿಕ್ಕನ್ನ ಸೂಚಿಸುವಂತದ್ದು, ಅದಕ್ಕೆ ಇದನ್ನ ದಿಗ್ವಾಚಕ ಅಂತೀವಿ. ಸರಿನಾ ಉತ್ತರ? ಓಕೆ ಮಕ್ಕಳೇ, ಬನ್ನಿ. ಇದು ಮಾರ್ಚ್ 2024ಕ್ಕೆ 1 ಅಂಕಕ್ಕೆ. ನಿಮ್ಗೆ ಗೊತ್ತಿದೆ ವ್ಯಾಕರಣಾಂಶಗಳೆಲ್ಲ 1 ಅಂಕಕ್ಕೆ ಬರುತ್ತೆ, ನಿಮ್ಗೆ ಜಾಸ್ತಿ ಅಂಕಗಳಿಗೆ ಕೇಳಲ್ಲ. ಇದು ಮಾರ್ಚ್ 2024ಕ್ಕೆ ಬಂದಿತ್ತು ಮಕ್ಕಳೇ. ಸರಿನಾ? ಬನ್ನಿ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇಲ್ಲಿ ನೋಡಿ, ಇದು 2014 ಬಂದಿತ್ತು ಮಾರ್ಚ್ ತಿಂಗಳಲ್ಲಿ. ಶಿವಣ್ಣನು ಕುವೆಂಪು ಶಾಲೆಯ ವಿದ್ಯಾರ್ಥಿ ಅಂತ ಇದೆ, ಹೌದಾ? ಇಲ್ಲಿ ನೋಡಿ, ಇವ್ರೇನ್ ಕೇಳಿದ್ರೆ, ಈ ವಾಕ್ಯದಲ್ಲಿರುವ ಅನ್ವರ್ಥನಾಮ ಯಾವುದು ಅಂತ ಕೇಳಿದ್ದಾರೆ. ಅನ್ವರ್ಥನಾಮ ಅಂದ್ರೆ ಏನು ಮಕ್ಕಳೇ? ನಾವು ಏನ್ ಮಾಡ್ಬೇಕು? ನಾವು ವೃತ್ತಿ ಅಂದ್ರೆ ನಾವ್ ಏನ್ ಮಾಡ್ತಾ ಇದೀವಿ, ನಮ್ಮ ಅಪಿಯರೆನ್ಸು, ನಾವು ಇರುವಂತದ್ದನ್ನ ನೋಡಿ ಹೇಳುವಂತದ್ದು. ಹೌದಾ? ಸರಿನಾ? ಓಕೆ, ಈಗ ಫಸ್ಟ್ ಶಿವಣ್ಣನ್ ನೋಡ್ಕೊಂಬರೋಣ. ಶಿವಣ್ಣ ಏನು? ಇಟ್ಟಂತ ಹೆಸರಲ್ವಾ? ಅಂಕಿತ ನಾಮ. ಶಿವಣ್ಣ ಅಂಕಿತ ನಾಮ, ಹಿಂಗಾಗಿ ಇದು ಅನ್ವರ್ಥಕ ನಾಮ ಆಗಲ್ಲ. ಕುವೆಂಪು ಅನ್ನೋದು ಕೂಡ ಶಾಲೆ ಹೆಸರು, ಅದನ್ನ ಇಟ್ಟಂತ ಹೆಸರು, ಅದು ಆಗಲ್ಲ. ಶಾಲೆ ಅನ್ನೋದು ರೂಢಿಯಿಂದ ಬಂದಂತದ್ದು, ಅದಕ್ಕೆ ಅದು ರೂಢನಾಮ ಆಗುತ್ತೆ, ಅದು ಬರಲ್ಲ. ಹಾಗಿದ್ರೆ ಯಾವ್ದು ಬರುತ್ತೆ? ವಿದ್ಯಾರ್ಥಿ. ವಿದ್ಯಾರ್ಥಿ ಅನ್ನೋದು ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಉತ್ತರ ಆಗುತ್ತೆ, ವಿದ್ಯಾರ್ಥಿ ಅನ್ನೋದು. ಸರಿನಾ ಮಕ್ಕಳೇ? ಓಕೆ, ಬನ್ನಿ ಮಕ್ಕಳೇ ಮುಂದಿನ ಪ್ರಶ್ನೆಗೆ ಹೋಗೋಣ. ರೂಢನಾಮಕ್ಕೆ ಉದಾಹರಣೆ ಇದು. ರೂಢಿಯಿಂದ ಬಂದಂತ ಹೆಸರು ಯಾವುದು? ಪರ್ವತ, ಸಹದೇವ, ವಿಜ್ಞಾನಿ, ಒಳ್ಳೆಯ ಅಂತ ಇದೆ. ಇದ್ರಲ್ಲಿ ಯಾವ್ದು ಬರ್ಬೋದು ಮಕ್ಕಳೇ? ನೋಡಿ, ಸಹದೇವ ಅನ್ನೋದು ಇಟ್ಟಂತ ಹೆಸರು, ಒಳ್ಳೆಯ, ಕೆಟ್ಟ ಅನ್ನೋದು ಏನಾಗುತ್ತೆ? ಗುಣವಾಚಕ. ವಿಜ್ಞಾನಿ ಅನ್ನೋದೇನು? ಅನ್ವರ್ಥಕ ನಾಮ. ಯಾಕಂದ್ರೆ ಅವರು ವಿಜ್ಞಾನದ ಮೇಲೆ ರಿಸರ್ಚ್ ನ ಮಾಡ್ತಾ ಇರ್ತಾರೆ, ಅದಕ್ಕೆ ಅವರು ವಿಜ್ಞಾನಿ ಅಂತ ಹೇಳ್ತೀವಿ, ಹೌದಾ? ಹಾಗಿದ್ರೆ ಪರ್ವತ ಅನ್ನೋದು ರೂಢಿಯಿಂದ ಬಂದಂತದ್ದು, ಅದಕ್ಕೆ ಅದನ್ನ ರೂಢನಾಮ ಅಂತ ಹೇಳ್ತೀವಿ ಮಕ್ಳೇ. ಹಾಗಿದ್ರೆ ನಮ್ಮ ಉತ್ತರ ಏನಾಗಿರ್ಬೇಕು? ಇಲ್ಲಿ ಪರ್ವತ ಆಗಿದೆ. ಸರಿನಾ ಮಕ್ಕಳೇ? ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಇಲ್ಲಿ ಅನ್ವರ್ಥನಾಮಕ್ಕೆ ಉದಾಹರಣೆ. ಇದು ಮಾರ್ಚ್ 2024 ಬಂದಿತ್ತು. ಅನ್ವರ್ಥನಾಮಕ್ಕೆ, ಅನ್ವರ್ಥನಾಮ ಅಂದ್ರೆ ಏನ್ ಬರುತ್ತೆ? ಮಾಡುವಂತ ಕೆಲಸದ ಮೇಲೆ, ಹೌದಾ? ವೃತ್ತಿ ಮೇಲೆ ಬರ್ಬೇಕು. ಇಲ್ಲಿ ಸಿದ್ದಪ್ಪ ಇಟ್ಟಂತ ಹೆಸರು. ಮನೆಗಳು, ಸರಿಯಾದ ಉತ್ತರ. ಕುರಿಗಳು, ಸರಿಯಾದ ಉತ್ತರ. ಹಾಗಿದ್ರೆ ನೇಕಾರ. ನೇಕಾರ ಅಂದ್ರೆ ನೇಯ್ಗೆಯನ್ನ ಮಾಡ್ತಾನಲ್ವಾ, ವೀವರ್ ಅಂತ ಹೇಳ್ತೀವಲ್ವಾ, ಅವರಿಗೆ ನೇಕಾರರಂತಾರಲ್ವಾ, ಹೌದಾ? ಸರಿಯಾದ ಉತ್ತರ ಮಕ್ಕಳೇ. ನೋಡಿ, ಹಾಗಿದ್ರೆ ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ರಾಹುಲ. ನೋಡಿ, ರಾಹುಲ ಅನ್ನೋದೇನು? ಇಲ್ಲಿ ಯಾವ ಪದ ಆಗುತ್ತೆ? ಇಟ್ಟಿರೋ ಹೆಸರ? ಸರಿಯಾದ ಉತ್ತರ ಮಕ್ಕಳೇ, ಇದು ಇಟ್ಟಂತ ಹೆಸರು, ಅದಕ್ಕೆ ಇದು ಅಂಕಿತ ನಾಮ ಆಗಿರುತ್ತೆ. ಹಾಗಿದ್ರೆ ಮಕ್ಕಳೇ ಮುಂದಿನ ಪ್ರಶ್ನೆಗೆ ಹೋಗೋಣ ಬನ್ನಿ. ಇಲ್ಲಿ ಇದು ಆತ್ಮಾರ್ಥಕ ನಾಮಪದಕ್ಕೆ ಉದಾಹರಣೆ. ಇದು ಆತ್ಮಾರ್ಥಕ ನಾಮಪದ. ಆತ್ಮಾರ್ಥಕ ಅಂದ್ರೆ ಏನ್ ಬರ್ಬೇಕಿಲ್ಲಿ? ಸರಿಯಾದ ಉತ್ತರ ಮಕ್ಕಳೇ, ಇಲ್ಲಿ ತಾನು, ತ ಕಾರದಿಂದ ಶುರುವಾಗುತ್ತೆ. ತಾನು, ತನ್ನ, ತಮ್ಮಲ್ಲಿ ಅಂತ ಅನ್ನೋದು ಬರ್ಬೇಕು, ತದಿಂದ ಬರ್ಬೇಕು. ಸರಿಯಾದ ಉತ್ತರ ಮಕ್ಕಳೇ. ಇಲ್ಲಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಅನ್ವರ್ಥಕ ನಾಮಪದಗಳ ಗುಂಪಿಗೆ ಉದಾಹರಣೆ ಇದು. ಅನ್ವರ್ಥ ಅಂದ್ರೆ ಏನು? ಮಾಡುವಂತ ಉದ್ಯೋಗ ಅಥವಾ ನಾವು ಅಪಿಯರೆನ್ಸ್ ಅಂತ ಹೇಳ್ತೀವಲ್ಲ, ನಮ್ ನೋಡುವಂತ. ಈಗ ಇದ್ರಲ್ಲಿ ಯಾವ್ದಿದೆ ಅಂತ ಹೇಳ್ತೀರಾ? ಮಕ್ಕಳೇ, ಸರಿಯಾದ ಉತ್ತರ ಇದು ವಿದ್ವಾಂಸ ಅನ್ನೋದು ಇಲ್ಲಿ ನಮ್ಗೆ ಇದಕ್ಕೆ ಉತ್ತರ ಆಗಿದೆ. ಸರಿಯಾದ ಉತ್ತರ ಮಕ್ಕಳೇ. ಈಗ ಮುಂದಿನ ಭಾಗಕ್ಕೆ ಹೋಗೋಣ ಬನ್ನಿ. ಇಲ್ಲಿ ಪರಿಮಾಣ ವಾಚಕಕ್ಕೆ ಉದಾಹರಣೆಯಾದ ಪದವಿದು. ಇದು ನೋಡಿ, ಮಾರ್ಚ್ 2017 ಬಂದಿದೆ. ಪರಿಮಾಣ ವಾಚಕ ಅಂದ್ರೆ ಏನು? ಪರಿಮಾಣ ಅಂದ್ರೆ ಕ್ವಾಂಟಿಟಿ ಅಲ್ವಾ? ಕ್ವಾಂಟಿಟಿಯಲ್ಲಿ ಏನ್ ಬರುತ್ತೆ? ಹಿರಿಮೆ ಬರುತ್ತಾ? ಇಲ್ಲ. ಹಳತು ಹೊಸತು ಬರುತ್ತಾ? ಇಲ್ಲ. ಒಳ್ಳೆಯ ಕೆಟ್ಟ ಬರಲ್ಲ. ಅದಕ್ಕೆ ಹಲವು, ಕೆಲವು ಅನ್ನೋದು ಪರಿಮಾಣ ವಾಚಕ ಆಗಿರುತ್ತೆ. ಪರಿಮಾಣ ಅಂದ್ರೆ ಕ್ವಾಂಟಿಟಿ, ಎಷ್ಟಿದೆ, ಎಷ್ಟಿದೆ, ಹಲವಿದೆ, ಕೆಲವಿದೆ ಅಂತ ಹೇಳೋದು ಬರುತ್ತಲ್ಲ, ಅದಕ್ಕೆ ಇದನ್ನ ಹಲವು, ಕೆಲವು ಅನ್ನೋದನ್ನ ಪರಿಮಾಣ ವಾಚಕ. ಹಾಗಿದ್ರೆ ನಮ್ಮ ಉತ್ತರ ಏನಾಗಿರುತ್ತೆ ಮಕ್ಕಳೇ? ಇಲ್ಲಿ ಹಲವು. ಸರಿನಾ? ಬನ್ನಿ ಮಕ್ಕಳೇ ಮುಂದಿನ ಭಾಗಕ್ಕೆ ಹೋಗೋಣ. ಇಲ್ಲಿ ಮೂಗ. ಮೂಗ ಅಂತ ಹೇಳಿದ್ರೆ ಏನಾಗಿರ್ಬೇಕು? ಮಾತಾಡಕ್ ಬರಬಾರ್ದಲ್ವಾ?
ಅವ್ರಿಗೆ ಮೂಗ ಅಂತೀವಲ್ವಾ, ಇದೇನಿದು? ನಮ್ಮ ಅಪಿಯರೆನ್ಸ್, ನಾವು ಮಾತಾಡಕ್ ಆಗಲ್ಲ ಅನ್ನೋದನ್ನ ಹೇಳ್ತದಲ್ಲ, ಅದಕ್ಕೆ ಇದು ಅನ್ವರ್ಥನಾಮ ಆಗಿದೆ, ಅನ್ವರ್ಥಕ ನಾಮ ಅಥವಾ ಅನ್ವರ್ಥನಾಮ ಆಗಿದೆ ಮಕ್ಕಳೇ. ಬನ್ನಿ ಮುಂದಿನ ಭಾಗವನ್ನ ನೋಡೋಣ. ಇಲ್ಲಿ ನಾಮಪದಗಳ ಮೂಲ ರೂಪವನ್ನ ನಾವೇನಂತ ಕರಿತೀವಿ? ಇದು 2014ರಲ್ಲಿ ಬಂದಿದೆ ನೋಡಿ ಮಕ್ಕಳೇ. ನಾನು ಮುಂಚೆನೆ ಹೇಳಿದ್ದೀನಿ, ನಾಮಪದಗಳ ಮೂಲ ರೂಪವನ್ನ ಏನಂತ ಹೇಳ್ತೀವಿ? ನಾಮ ಪ್ರಕೃತಿ. ನಾವೇನಂತ ಹೇಳ್ತೀವಿ? ನಾಮ ಪ್ರಕೃತಿ. ಹಾಗಿದ್ರೆ ಸರಿಯಾದ ಉತ್ತರ ನಾಮ ಪ್ರಕೃತಿ ಆಗಿರುತ್ತೆ ಮಕ್ಕಳೇ. ಇಲ್ಲಿ ನೋಡಿ, ನಾಮಪದಗಳ ಮೂಲ ರೂಪವನ್ನ ಹೀಗೆಂದು ಕರೆಯೋರು. ಇದು ಜೂನ್ 2014ಕ್ಕೆ ಬಂದಿದೆ. ಇದಕ್ಕೆ ಉತ್ತರ ನಾಮ ಪ್ರಕೃತಿಯಾಗಿದೆ. ಹಾಗಿದ್ರೆ ಮಕ್ಕಳೇ, ನಾವು ಇಂದಿನ ತರಗತಿಯಲ್ಲಿ ಏನ್ ಮಾಡಿದ್ವಿ? ನಾವು ನಾಮಪದಗಳನ್ನ ತಿಳ್ಕೊಂಡ್ವಿ, ಹೌದಾ? ನಾಮಪದಗಳ ಬಗ್ಗೆ ತಿಳ್ಕೊಂಡ್ವಿ. ನಾಮಪದ ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ. ವಿಭಕ್ತಿ ಪ್ರತ್ಯಯಗಳನ್ನ ತಿಳ್ಕೊಂಡ್ವಿ, ಹೌದಾ ಮಕ್ಕಳೇ? ಸರಿ, ಹಾಗಿದ್ರೆ ನೆಕ್ಸ್ಟ್ ಏನ್ ಮಾಡಿದ್ವಿ? ಬಹು ಆಯ್ಕೆ ಪ್ರಶ್ನೆಗಳನ್ನ ನೋಡಿದ್ವಿ. ಹಿಂದಿನ ವರ್ಷದ ಬಹು ಆಯ್ಕೆಯ ಪ್ರಶ್ನೆಗಳನ್ನು ಕೂಡ ನಾವು ಸಾಲ್ವ್ ಮಾಡಿದ್ವಿ ಅಲ್ವಾ ಮಕ್ಕಳೇ? ಹಾಗಿದ್ರೆ ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮಕ್ಕಳೇ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮಕ್ಕಳೇ. ಹಾಗೆ ಮತ್ತು ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಿಮ್ಗೆ ಏನ್ ಮಾಡಿದೀವಿ ಅಂದ್ರೆ MCQ ಅನ್ನ ಹಾಕಿದೀವಿ. ಅದನ್ನ ಡೌನ್ಲೋಡ್ ಮಾಡಿ ಉಪಯೋಗಿಸ್ಕೊಳ್ಳಿ ಮಕ್ಕಳೇ ಅಂತ ಹೇಳ್ತಾ, ನಿಮ್ಮ ಕನ್ನಡ ಶಿಕ್ಷಕಿ ವಾಣಿ ಕುಲಕರ್ಣಿ ಇವತ್ತಿನ ತರಗತಿಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮಕ್ಕಳೇ.